ಕಲಾವಿದರಿಗೆ ಯಾವತ್ತೂ ಸಾವಿಲ್ಲ. ನನ್ನ ಪ್ರೀತಿಯ ಕವಿ ಎಚ್.ಎಸ್. ವೆಂಕಟೇಶ್ ಮೂರ್ತಿ. ಜಗದಲ್ಲಿ ಸುಂದರ ಎರಡೇ ನಾಮ, ಅವಧೆಯ ರಾಮ ಮಧುರೆಯ ಶ್ಯಾಮ. ಕೇಳಲೇಬೇಕು ಅಂತ. ಸೊ ಕಿವಿ ಕೇಳಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದೆ. ಬೆಳಿಗ್ಗೆ ಎದ್ದೆ 7:30 ಬೇಂದ್ರೆ ಮೆಚ್ಚಿದ ಗಾಯಕ ಅಂತಾನೆ ಅವ್ರನ್ನ ಕರಿತಾ ಇದ್ರು. ನಮ್ಮ ತಂದೆ ಒಂಥರ ಭಯದಲ್ಲೇ ಹೋದ್ರು. ಯಾಕೆಂತಂದ್ರೆ ಬೇಂದ್ರೆ ಅವರು ಸ್ವಲ್ಪ ಸಿಟ್ಟಿನ ಮನುಷ್ಯ. ಬೇಂದ್ರೆ ಬರ್ತಾರೆ ಅನ್ನೋ ಒಂದು ಇದು ಇರುತ್ತೆ, ಬಟ್ ಅವ್ರು ಬರಲ್ಲ. ತಂದೆಯವರ ಕೊನೆಯ ದಿನಗಳನ್ನು ನೆನಪಿಸ್ಕೊಳ್ಳೋದು. ನಾನು ನನ್ನ ಮಗಳನ್ನ ಸ್ಕೂಲ್ ಬಿಟ್ಬಿಟ್ಟು ಬರಕ್ಕೆ ಅಂತ ಹೋಗಿದ್ದೆ. ನನ್ನ ಮಗನ್ನ ಎತ್ಕೊಂಡಿದ್ದಾರೆ. ಅವ್ರಿಗೆ ಒಂದು ಸ್ವಲ್ಪ ಏನೋ ಎದೆಯಲ್ಲಿ ಒಂಥರ ಏನೋ ಇದಾಗ್ತಾ ಇದೆ. ನನ್ನ ಹೆಂಡತಿನ ಕರೆದು ಮಗನ್ನ ಕೊಟ್ಟು ಬಿದ್ದಿರೋದು. ನಿಮ್ಮೀಗ ಮಾತಿನಲ್ಲಿ ಅಲ್ಲಿ ಅಮ್ಮ ಬಂದ್ರು. ಏನು ಸಹನಾ ಮೂರ್ತಿ ಅಂತಂದ್ರೆ ನನ್ನ ತಾಯಿ. ನಮ್ಮ ತಂದೆ ತುಂಬಾ ಕೋಪಿಷ್ಟ್ರು. ನನ್ನ ಮಡದಿ 1 ವರ್ಷ ಆಯ್ತು ಅವಳು ತೀರ್ಕೊಂಡು. ನಿಮ್ಮ ತಂದೆಯ ಧ್ವನಿಯಿಂದ ನಿಮಗೆ ಯಾವ ತುಂಬಾ ಇಷ್ಟ ಆಗುತ್ತೆ ಸರ್? ತಂದೆಯ ಹಾಡನ್ನ ನಾನು ಹಾಡೋದೇನು ದೊಡ್ಡದಲ್ಲ. ಇದನ್ನ ನೋಡಕ್ ನಮ್ಮ ತಂದೆ ಇರ್ಬೇಕು. ನಿಮ್ಮ ತಂದೆಯವರ ಬಗ್ಗೆ ಮಾತಾಡ್ಬೇಕು ಅಂತೇಳಿ ಅನಿಸ್ತಾ ಇದೆ. ಯಾಕೆಂತಂದ್ರೆ ಅವರ ಸಾಕಷ್ಟು ಗೀತೆಗಳು ಇನ್ನೂ ಸಾಕಷ್ಟು ಜನರ ಹೃದಯದಲ್ಲೇ ಇದೆ ಅಂತಾನೆ ಹೇಳಬಹುದು. ಸೊ ಅದರಲ್ಲಿ ಬೇಂದ್ರೆ ಅವರ ಪಾತರಗಿತ್ತಿ ಪಕ್ಕ ಅನ್ನುವಂತ ಒಂದು ಹಾಡು. ಸೊ ಆ ಸನ್ನಿವೇಶ ನೆನಪಿಸ್ಕೊಳ್ಬೋದು. ಆ ಹಾಡಾಗಿರ್ಬೋದು. ನಮ್ಮ ತಂದೆ ಅಂತ ಬಂದಾಗ ಬೇಂದ್ರೆ ಮೆಚ್ಚಿದ ಗಾಯಕ ಅಂತಾನೆ ಅವ್ರನ್ನ ಕರಿತಾ ಇದ್ರು. ಇದ್ರ ಬಗ್ಗೆ ನಾನು ಹೇಳ್ಬೇಕು. ಏನು ಅಂತಂದ್ರೆ ಬೇಂದ್ರೆ ಅವ್ರಿಗೆ ಒಂದು 70-75 ವರ್ಷ ಆಗಿರುತ್ತೆ. ಒಂದು ಮುಂಜಾನೆ 8 ಗಂಟೆಯಲ್ಲಿ ಆಕಾಶವಾಣಿನಲ್ಲಿ ನಮ್ಮ ತಂದೆ ಹಾಡ್ತಾರೆ. ಭೃಂಗದ ಬೆನ್ನೀರಿ ಬಂತು ಕಲ್ಪನಾ ವಿಲಾಸ ಅಂತ ಇವ್ರದೇ ಒಂದು ಟ್ಯೂನಲ್ಲಿ ಹಾಡ್ತಾರೆ. ಅವ್ರಿಗೆ ಹುಷಾರಿರಲ್ಲ ಬೇಂದ್ರೆ ಅವ್ರಿಗೆ. ಆದ್ರೆ ಕಿವಿ ಹತ್ರ ಇಟ್ಕೊಂಡು ಈ ಹಾಡನ್ನ ಕೇಳ್ತಾರೆ. ಮಗನಿಗೆ ಹೇಳ್ತಾರೆ, ಇದು ಯಾರು ಹಾಡಿದ್ದು, ಅವ್ರನ್ನ ಕರೆಸ್ರಿ. ನಮ್ಮ ತಂದೆ ಅವಾಗ KPC ನಲ್ಲಿ ವರ್ಕ್ ಮಾಡ್ತಾ ಇದ್ರು. ಸೊ ಅವರು ಹೇಗೋ ಮಾಡಿಕೊಂಡು ವಾಮನ್ ಬೇಂದ್ರೆ ನಮ್ಮ ತಂದೆಗೆ ಫೋನ್ ಮಾಡಿ, ಈ ಥರ ಅಪ್ಪಾಜಿಯವರು ಹಾಸಿಗೆ ಹಿಡಿದಿದ್ದಾರೆ, ಬೇಂದ್ರೆ ಅವರು ಹಾಸಿಗೆ ಹಿಡಿದಿದ್ದಾರೆ, ಅವರು ನಿಮ್ಮ ಹಾಡನ್ನ ಕೇಳಿ ಬಹಳ ಸಂತೋಷ ಆಗಿದೆ, ಅವ್ರು ನಿಮ್ಮನ್ನು ಮೀಟ್ ಮಾಡ್ಬೇಕಂತ. ನಮ್ಮ ತಂದೆ ಭಯ. ಅಲ್ಲಿ ತನಕ ಬೇಂದ್ರೆ ಅವರ ಹಾಡುಗಳನ್ನ ಹಾಡ್ತಾ ಇದ್ರು ಅಷ್ಟೇ. ಸ್ವತಃ ಬೇಂದ್ರೆನ ನೋಡ್ಬೇಕು ಅನ್ನೋ ಒಂದು ಇದು ಅದನ್ನ ದೇವ್ರು ನೋಡ್ದಂಗೆ ಅಲ್ವಾ. ಅವಾಗ ಆಗ್ಲೇ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಅದು ಎಲ್ಲ ಬಂದಂತ ಇದು. 75 ವರ್ಷ ಅವ್ರಿಗೆ ಅವಾಗ. ನಮ್ಮ ತಂದೆ ಒಂಥರ ಭಯದಲ್ಲೇ ಹೋದ್ರು. ಯಾಕೆಂತಂದ್ರೆ ಬೇಂದ್ರೆ ಅವರು ಸ್ವಲ್ಪ ಸಿಟ್ಟಿನ ಮನುಷ್ಯ. ಬಹಳ ನಿಖರವಾಗಿ ನಿಷ್ಠುರವಾಗಿ ಮಾತಾಡುವಂತ ಮನುಷ್ಯ. ಸರಿ ಹೋಗ್ತಾರೆ. ಹೋದಾಗ ಮಲ್ಕೊಂಡವ್ರು ಎದ್ದು ನಿಂತ್ಕೊಂಡು, ಅಂದ್ರೆ ಎದ್ದು ಕೂತ್ಕೊಂಡು ಅವ್ರನ್ನ ಅಪ್ಕೊಂಡು, ಏನ್ ಹಾಡಿದ್ಯೋ ನೀನು, ಹುಚ್ಚಿಡಿಸ್ಬಿಟ್ಟಿ ನನಗೆ, ಗುಂಗಿ ಹುಳ್ದಂಗೆ ಹಾಡ್ತೀಯಲ್ವ ಅಂತ ಹೇಳಿ ಅವ್ರಿಗೆ ಬೆನ್ ತಟ್ಟಿ. ಅವಾಗ ನಮ್ಮ ತಂದೆಗೆ ಕಣ್ಣಲ್ಲಿ ನೀರು ಬರುತ್ತೆ. ಹತ್ತು ಬಿಡ್ತಾರೆ ಬೇಂದ್ರೆ ಅವ್ರನ್ನ. ಇಂಥ ಒಂದು ಮನ್ನಣೆ ನನಗೆ, ಅಂಥ ದೊಡ್ಡ ಪ್ರಶಸ್ತಿ ಇದು ಅಂತಂದ್ಬಿಟ್ಟು ಆ ಕ್ಷಣದಿಂದ ಬೇಂದ್ರೆಯವ್ರ ಜೊತೆ ಅವರು ಇರ್ತಾರೆ. ಅವರ ಕೊನೆ ಕಾಲದಲ್ಲೂ ಕೂಡ ಅವ್ರನ್ನ ಸೇವೆ ಮಾಡ್ತಾರೆ. ಕಾಲು ಹೊತ್ತೋದ್ರಿಂದ ಹಿಡಿದು, ಅವ್ರು ಊಟ ಮಾಡೋದ್ರಿಂದ ಹಿಡಿದು, ಅವ್ರ ಜೊತೆ ಊಟ ಮಾಡೋದ್ರಿಂದ. ಆಮೇಲೆ ಕೆಲವೊಂದು ಹಾಡುಗಳನ್ನ ಹೀಗೆ ಹಾಡಬೇಕು, ಇದೇ ಶೈಲಿಲಿ ಹಾಡು ಅಂತ ಹೇಳಿಸಿ ಸಲಹೆಗಳನ್ನ ಕೊಟ್ಟು ಮಾಡಿ, ಕೆಲವೊಂದು ಹಾಡುಗಳನ್ನ ಅವರು ಬರೆದು ಅದನ್ನ ನೋಡಿ ಇದಕ್ಕೆ ಟ್ಯೂನ್ ಮಾಡು, ಇದನ್ನ ಹಿಂಗ್ ಹಾಡ್ಬೇಕು, ಹೀಗೆ ಹಾಗೆ ಅಂತ ಇದು ಮಾಡಿ ಎಷ್ಟೊಂದು ಹಾಡುಗಳನ್ನ ಅವರೇ ಹಾಡಿ, ಅಂದ್ರೆ ಸುಮ್ಮನೆ ಹಾಡೋರಂತೆ, ನೋಡಿ ಈ ಶೈಲಿಲಿ ಬರ್ಬೇಕು, ನನಗೆ ಈ ತರ ಹಿಂಗಿರ್ಬೇಕು. ಯಾಕೆಂತಂದ್ರೆ ನಮ್ ತಂದೆದು ಒಂದು ದೇಸಿ ವಾಯ್ಸ್, ಅದು ಅವ್ರು ಬಹಳ ಇಷ್ಟ ಆಗ್ತಾ ಇತ್ತು. ದೇಸಿ ವಾಯ್ಸ್ ಅವ್ರಿಗೆ ಅಂದ್ರೆ ನಮ್ಮ ದೇಸಿತನ, ಯಾಕೆಂದ್ರೆ ಧಾರವಾಡದ ದೇಸಿ ಒಂದು ಸ್ಟೈಲ್ ಇದೆಯಲ್ಲ, ಆ ಶೈಲಿನಲ್ಲಿ ಅವರು ಆ ಗೀತೆಗಳನ್ನ ಕೇಳಬೇಕು ಅನ್ನೋದಿತ್ತು ಅವ್ರಿಗೆ. ಹಾಗಾಗಿ ನಮ್ಮ ತಂದೆನ ಕಂಡ್ರೆ ಬಹಳ ಇಷ್ಟ ಅವ್ರಿಗೆ, ಬಹಳ ಇಷ್ಟ. ಯಾವಾಗ್ಲೂ ಯಶವಂತ ಬಾರು ಅನ್ನೋರು. ನಮ್ಮ ತಂದೆ ಯಾವಾಗ ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ, ಸ್ಯಾಟರ್ಡೆ ಸಂಡೇ ಬರೋದೇ ಕಾಯೋರು. ಅವಾಗ ಓಡೋಗಿ ಅವ್ರ ಜೊತೆನೇ ಇದ್ದು ಅವರ ಇದು ಮಾಡೋರು. ಸೊ ಹಾಗಾಗಿ ಮಾತುಕತೆಗಳು ಯಾವ ತರ ಇರ್ತಿತ್ತಂದ್ರೆ ಏನ್ ಡಿಸ್ಕಷನ್ ಮಾಡಿ? ಅದೇ ಇವರು ಹೋದಾಗ ಅವರು ಬೆಲ್ಲ ತಿನ್ನೋರು, ಯಾವಾಗ್ಲೂ ಬೆಲ್ಲ ಕೊಡೋರಂತೆ. ಬೆಲ್ಲ ಕೊಟ್ಟು ಕುತ್ಕೊಂಡು 1-4-5 ಹಾಡು ಅಂತ ಅವ್ರು ಒಂದು 8-10 ಸಾಂಗ್ ಹಾಡ್ಸೋರು.
ಇವರು ಹಾಡೋರು ಹಾಡೋರು ಹಾಡಾದ್ಮೇಲೆ ಊಟ ಮಾಡಿಸೋದು, ಹ್ಮ್ ಲೈನಾಗಿ ಕೂತ್ಕೊಂಡು ಅವ್ರ ಪಕ್ಕ ಕೂತ್ಕೊಂಡು ಊಟ ಮಾಡೋದು. ಆಮೇಲೆ ಅವ್ರನ್ನ ನೋಡೋದಕ್ಕೆ ತುಂಬಾ ಜನ ಬರೋರಲ್ಲ, ಅವ್ರಿಗೆ ಈ ಹುಡುಗ ಹೊಸ ಹುಡುಗ ಇವತ್ತು ಬಹಳ ಚಂದ ಹಾಡ್ತಾನವ, ನೋಡ್ರಿ ಕೇಳ್ರಿ ನನ್ನ ಹಾಡು ಕೇಳ್ರಿ ಅಂತ ಮತ್ತೆ ಹಾಡ್ಸೋದು. ಹೀಗೆ ಅವ್ರಿಗೆ ಅವ್ರ ಕಂಡ್ರೆ ಒಂಥರ ಮಗನ ರೀತಿ ಅವರು ಪ್ರೀತಿ ಮಾಡ್ತಾರೆ. ನಮ್ಮ ತಂದೆನೂ ಅಷ್ಟೇ ವಿಧೇಯಾಗಿ ಅವ್ರ ಜೊತೆ ಅವ್ರ ಸೇವೆ ಮಾಡೋದು, ಅವ್ರನ್ನ ಕರ್ಕೊಂಡು ಹೋಗೋದು, ಆಮೇಲೆ ಅವ್ರಿಗೆ ಕಾಲು ಒತ್ತೋದು, ಅವ್ರ ಮಾತೆ ತಂದ್ಕೊಡೋದು, ಈ ಥರದ್ದೆಲ್ಲ ಸೇವೆ ಮಾಡಿದ್ರು ಕೊನೇ ದಿನಗಳವರೆಗೆ. ನಿಮ್ ತಂದೆಯವರಿಗೆ ಆಗ ವಯಸ್ಸು ಎಷ್ಟಾಗಿರ್ಬೋದು? ಅವಾಗ ಬಹುಶಃ ಎಷ್ಟು ಒಂದು 35-40 ಅಷ್ಟೇ ಇರುತ್ತೆ. ಹಾಗಾದ್ರೆ ನೀವು ಹೋಗಿದ್ರ ನೋಡ್ಲಿಕ್ಕೆ ಬೇಂದ್ರವರನ್ನ? ಇಲ್ಲ, ನಾವು ಎಲ್ಲಿ ನಾನು ಎಷ್ಟು 2ನೇ ಕ್ಲಾಸ್ ಏನೋ ಇರ್ಬೇಕಾದ್ರೆ ಅವರು. ಸೊ ಹಾಗೆ ಈ ತರ ಎಲ್ಲ ಬಹಳಷ್ಟು ಇದೆ. ಆಮೇಲೆ ಬೇಂದ್ರೆ ಅವ್ರು ಬರ್ಕೊಟ್ಟಿರುವಂತ ಬರವಣಿಗೆ ನಮ್ಮ ತಂದೆ ಹೆಸರಲ್ಲಿ ಬರ್ಕೊಟ್ಟಿದ್ದಾರೆ, ಅದನ್ನು ಇನ್ನೂ ಇಟ್ಕೊಂಡಿದ್ದಾರೆ ನಮ್ಮ ತಂದೆ. ಆಮೇಲೆ ಸಾಕಷ್ಟು ವಿಚಾರಗಳನ್ನ ಅವ್ರು ಮಾತಾಡೋರಂತೆ, ಅಂಕಿಅಂಶಗಳ ಬಗ್ಗೆ ಎಲ್ಲ ನಮ್ಮ ತಂದೆಗೆ ಮಾತಾಡ್ತಾ ಇದ್ರು. ಯಾಕೆಂದ್ರೆ ಅವರು ಸ್ವತಃ ಮಾತುಗಾರರು. ಬೇಂದ್ರೆ ಸ್ವತಃ ಅದ್ಭುತವಾದ ಮಾತುಗಾರರು. ಅವರು ಯಾವುದೊಂದು ಟಾಪಿಕ್ ಎತ್ಕೊಂಡು ಯಾವಾಗ್ಲೂ ಧ್ಯಾನಮಗ್ನರಾಗಿದ್ದಾಗ ಏನೋ ಒಂದು ಟಾಪಿಕ್ ಮಾತಾಡೋರಂತೆ. ಅವಾಗ ನಮ್ಮ ತಂದೆ ಸುಮ್ಮನೆ ಓಕೆ ಅವ್ರು ಏನ್ ಮಾತಾಡ್ತಾರೋ ಕೇಳೋಣ. ಅವಾಗೆಲ್ಲ ಈ ತರ ರೆಕಾರ್ಡ್ ಮಾಡ್ಕೊಳ್ಳುವಂತ ಇದು ಏನು ಇರ್ಲಿಲ್ವಲ್ಲ. ನಮ್ಮ ತಂದೆಗೆ ಆಮೇಲೆ ನಮ್ಮ ತಂದೆಗೆ ಹೇಳೋರಂತೆ, ನನ್ನ ಗೀತೆನ ನೀನು ಕ್ಯಾಸೆಟ್ ಮಾಡ್ಬೇಕು ಅಂತ. ಅವಾಗ ನಮ್ಮ ತಂದೆಗೆ ಅಷ್ಟು ದುಡ್ಡು ಇರ್ಲಿಲ್ಲ ಅವಾಗೆಲ್ಲ. ಯಾಕೆಂದ್ರೆ ಅವಾಗೆಲ್ಲ ರೆಕಾರ್ಡಿಂಗ್ ಮಾಡ್ಬೇಕು ಅಂದ್ರೆ ನಾವು ಚೆನ್ನೈಗೆ ಹೋಗ್ಬೇಕು, ಇಲ್ಲ ಬೆಂಗಳೂರಲ್ಲಿ ಯಾವ್ದೊಂದು ಡೆಕ್ಕನ್ ಸ್ಟುಡಿಯೋ ಅಂತಿತ್ತು, ಅದು ಯಾವಾಗ್ಲೂ ಬಿಸಿ. ಯಾಕಂದ್ರೆ ಇರೋದೇ ಒಂದು ಸ್ಟುಡಿಯೋ, 10 ಜನ ಬುಕ್ ಮಾಡೋರು, ತುಂಬಾ ಕಾಸ್ಟ್ಲಿ. ಹಾಗಾಗಿ ನಮ್ಮ ತಂದೆ ಹೇಳೋರಂತೆ, ಆಯ್ತು ಅಜ್ಜ ನಾನು ಮಾಡ್ತೀನಿ ಹೇಗಾರು ಮಾಡಿ. ಕೊನೆಗೋದಾಗ್ಲಿಲ್ಲ. ಆಮೇಲೆ ಅವ್ರು ಆದ್ಮೇಲೆ ಒಂದು 10-15 ವರ್ಷ ಆದ್ಮೇಲೆ ಪಾತ್ರಗೀತಿ ಪಕ್ಕ ಅಂತ ಒಂದು ಸಿಡಿ ಮಾಡಿದ್ರು. ಆಮೇಲೆ ಇನ್ನೊಂದು 8 ಸಿಡಿ ಆಮೇಲೆ ಮಾಡಿದ್ರು. ಬಟ್ ಅವ್ರು ಇದ್ದಾಗ ಅವರ ಆಸೆ ಇತ್ತಂತೆ, ಅದು ಆಗ್ಲಿಲ್ಲ. ಅದೊಂದು ಕೊರಗಿದೆ ನಮ್ಮ ತಂದೆಗೆ. ಆಮೇಲೆ ನಮ್ಮ ಅವರು ಕೊನೆಯ ದಿನಗಳಲ್ಲಿ ತುಂಬಾ ಹುಷಾರು ಹದಗೆಟ್ಟಾಗ, ಅಂದ್ರೆ ಅವರ ಇದು ಹದಗೆಟ್ಟಾಗ ಅವ್ರನ್ನ ಬಾಂಬೆ ಕರ್ಕೊಂಡು ಹೋಗ್ತಾರೆ. ಅವಾಗ ಯಶವಂತ ಬಾ ನಿಂಗೆ ನೋಡ್ಬೇಕು ಅಂತ ಅಂದ್ಬಿಟ್ಟು, ಅದು ಕೊನೆಯ ಇದು, ನಾನು ಇದಕ್ಕೆ ಹೋಗಿ ಬರ್ತೀನಿ ಬಾಂಬೆಗೆ ಹೋಗಿ ಬರ್ತೀನಿ, ನಿನ್ನ ಆರೋಗ್ಯ ನೋಡ್ಕೋ, ನೀನೆಲ್ಲ ಹಾಡುಗಳನ್ನ ಹಾಡು, ಇದು ಮಾಡು ಅಂತ. ಅವಾಗ ನಮ್ಮ ತಂದೆ ಹೋಗಿ ಅವ್ರನ್ನ ಬೀಳ್ಕೊಟ್ಟು ಬರ್ತಾರೆ. ನಮ್ಮ ತಂದೆಗೆ ಬರ್ತಾರೆ, ನಮ್ಮ ಬೇಂದ್ರೆ ಬರ್ತಾರೆ ಅನ್ನೋ ಒಂದು ಇದು ಇರುತ್ತೆ, ಬಟ್ ಅವ್ರು ಬರಲ್ಲ. ಅದಾದ್ಮೇಲೆ ಅವ್ರಿಗೊಂದು ಪ್ರೇರೇಪಣೆ ಆಗುತ್ತೆ. ಆ ಪ್ರೇರೇಪಣೆಯಿಂದ ಬೇಂದ್ರೆ ಕಾವ್ಯವಾಣಿ ಅಂತ ಮಾಡ್ತಾರೆ ನಮ್ಮ ತಂದೆ. ಅದು ಬೇಂದ್ರೆ ವಿರಚಿತವಾದಂಥ ಗೀತೆಗಳನ್ನ ಅವರು ನಾಡಿನುದ್ದಕ್ಕೆ ಎಲ್ಲಾ ಕಡೆ ಬೇಂದ್ರೆ ಕಾವ್ಯವಾಣಿಯನ್ನ ಮಾಡ್ತಾರೆ. ದಾವಣಗೆರೆ, ಬೀದರು, ಗುಲ್ಬರ್ಗ, ಮೈಸೂರು, ಹೀಗೆ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಸಿಟಿಗಳಿದೆಯೋ ಅಲ್ಲೆಲ್ಲ ಬೇಂದ್ರೆ ಕಾವ್ಯವಾಣಿ ಮಾಡ್ತಾರೆ. ಬೇಂದ್ರೆ ಬದುಕು ಬರಹ, ಬೇಂದ್ರೆ ಅವರ ಗೀತೆಗಳನ್ನ ಹಾಡೋದು, ಇವರೇ ಸಂಯೋಜನೆ ಮಾಡಿರುವಂತ ಗೀತೆಗಳನ್ನ ಹಾಡೋದು, ಅದ್ರಲ್ಲಿ ಕಂಪ್ಲೀಟ್. ಹಾಗಾಗಿ ಅಲ್ಲಿ ಸಂಭಾಷಣೆ, ಆ ಗೀತೆಯ ತಾತ್ಪರ್ಯವನ್ನ ಹೇಳೋದು, ಆಮೇಲೆ ಅವರು ಹೇಳಿದಂತ ಮಾತುಗಳನ್ನು ಇವ್ರ ಮೆಲ್ಕ್ ಹಾಕಿ ಮಾತಾಡೋದು, ಆಮೇಲೆ ಹಾಡೋದು. ಹೀಗೆ ಬೇಂದ್ರೆ ಕಾವ್ಯವಾಣಿ ಅಂತ 17 ವರ್ಷ ನಮ್ಮ ತಂದೆ ಬರ್ತಿದ್ದ ಇರೋ ತನಕ ಬೇಂದ್ರೆ ಕಾವ್ಯವಾಣಿ ಅಂತ ಮಾಡಿ ಆ ಮಹನೀಯರಿಗೆ, ಮಹಾನ್ ಪುರುಷರಿಗೆ ಅವರು ಬೇಂದ್ರೆ ಅಂತಂದ್ರೆ ಬಹಳ ಭಾವುಕರಾಗ್ಬಿಡೋರು ನಮ್ಮ ತಂದೆ. ನಮ್ಮ ಮನೆ ತುಂಬಾ ಬೇಂದ್ರೆ ಫೋಟೋಗಳು. ಯಾಕೆಂದ್ರೆ ನಮ್ಮ ತಂದೆ ಡ್ರಾಫ್ಟ್ ಮೆನ್. ಇವಾಗ ನೀವು ಹೆಂಗಿದ್ದೀರೋ ಹಂಗೆ ನಿಮ್ಮನ್ನ ನೋಡ್ತಾ ಹಂಗೆ ಬರೆಯೋರು. ಆ ತರ ನಮ್ಮ ತಂದೆ ಎಷ್ಟೊಂದು, ಅವರು ನಮ್ಮ ತಂದೆ ಕಾಲವಾದಾಗ ಒಂದು ದೊಡ್ಡ ಫೈಲ್ ಇತ್ತು. ಆ ಫೈಲ್ ತೆಗೆದ್ರೆ ಬರೀ ಬೇಂದ್ರೆ ಅವರ ಬೇರೆ ಬೇರೆ ಭಾವಗಳು, ಹಿಂಗೆ ಹಿಡ್ಕೊಂಡಿರೋದು, ಹಿಂಗೆ ಮಾತಾಡ್ತಾ ಇರೋದು ಇದೆ. ಬೇಂದ್ರೆ ಕಾವ್ಯವಾಣಿ ಅಂತ ನಮ್ಮ ತಂದೆ ಮಾಡೋ. ಆಮೇಲೆ ಅವರೇ ಕೈಯಲ್ಲಿ ಬರೆಯೋರು, ಸಂಭಾಷಣೆ ಎಲ್ಲ ಅವರೇ ಬರೆದು ಅವರು ಓದಕ್ಕೆ ಪುಸ್ತಕ ರೂಪದಲ್ಲಿ ಬಂದಿದೆ. ಇವಾಗ ಅದು ಮಾಡಬೇಕು ಅಂತ ಇಟ್ಕೊಂಡಿದೀನಿ, ಅದನ್ನ ಮಾಡ್ಬೇಕು. ಸೊ ಅದನ್ನ ಎಲ್ಲ ಇವರೇ ಬರೆದು ನಿರೂಪಕರು ಕೊಡೋರು. ಯಾವ ನಿರೂಪಕರಿಗೂ ಅವರು ನಿಮ್ಮ ಸ್ಟೈಲಲ್ಲಿ ಮಾತಾಡ್ಬೇಡಿ, ನಾನೇನ್ ಬರ್ಕೊಡ್ತೀನೋ ಅದನ್ನೇ ನೀವು ಮಾತಾಡ್ಬೇಕು. ಯಾಕೆಂತಂದ್ರೆ ಆ ಅನುಭವಗಳು ನನ್ನ ಮನಸ್ಸಲ್ಲಿದೆ, ನನ್ನ ಮನಸ್ಸಲ್ಲಿರೋದು ನನ್ನ ತಲೆಯಿಂದ ನಾನು ಬರವಣಿಗೆಯಾಗಿ ಮಾಡಿಕೊಟ್ಟು ನಿಮ್ಮ ಹತ್ರ ಹೇಳಿಸ್ತೀನಿ ಅಂದ್ಬಿಟ್ಟು ಪ್ರತಿಯೊಬ್ಬ ನಿರೂಪಕರಿಗೂ ಅವರೇ ಕೊಡೋರು. ಆಮೇಲೆ ಏನಂದ್ರೆ ಕೊಟ್ಟೆಲ್ಲ ಆದ್ಮೇಲೆ
ಕಾರ್ಯಕ್ರಮ ಆದ್ಮೇಲೆ ಮತ್ತೆ ಅದನ್ನ ಇಸ್ಕೊಳ್ಳೋದು. ನಮ್ಮ Correct. ತಂದೆ ಅದು ಬಹಳ Correct. ಅದಕ್ಕೆ ಡಿಸಿಪ್ಲಿನ್ ಯಾರು ನಂಬ್ತಾ ಇರ್ಲಿಲ್ಲ. ಈಗ ಅವ್ರು ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಅವ್ರು ನಿರೂಪಕರಾಗ್ತಿದ್ರು, ಹಾಗಿದ್ರು ಕೂಡ ಪರವಾಗಿಲ್ಲ ಕೊಡಮ್ಮ, ಅದನ್ನ ನೆಕ್ಸ್ಟ್ ಕೊಡು. ನಿಂಗೆ ಕೊಡ್ತೀನಿ ಅಂದ್ರೆ ಅವ್ರಿಗೆ ಅದೊಂದು ಆಸ್ತಿ ತರ. ಯಾಕಂದ್ರೆ ಅವರು ಪುಟ್ ಇನ್ ಹಿಸ್ ಕಂಪ್ಲೀಟ್ ಎಫರ್ಟ್ ಅಲ್ಲ, ಸೊ ಅವ್ರಿಗೆ ಅದು ಎಲ್ಲೂ ಇದಾಗಬಾರ್ದು, ಯಾರೋ ನಂಬ್ತಾರೆ ಅಕಸ್ಮಾತ್ ಮರ್ತ್ ಬಂದ್ಬಿಟ್ರೆ ಅನ್ನೋ ಒಂದು ಇರೋದು ಅವ್ರಿಗೆ. ಹಾಗಾಗಿ ಇನ್ಸ್ಟ್ರೂಮೆಂಟ್ನವ್ರಿಗೂ ಅಷ್ಟೇ ಎಲ್ಲ ಸ್ವರಬದ್ಧ ಇದು ಮಾಡಿ ನೊಟೇಶನ್ ಎಲ್ಲ ಕೊಡೋರಲ್ಲ, ಕೊಟ್ಟು ಪ್ರೋಗ್ರಾಮ್ ಮುಂಚೆ ಕೊಡೋರು, ಪ್ರೋಗ್ರಾಮ್ ಆದ ತಕ್ಷಣ ಕೊಡಿ 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 ಅಂತ ಆ ತರ ಮಾಡೋದು. ಅಂದ್ರೆ ಅಷ್ಟು ಡಿಸಿಪ್ಲಿನ್ಡ್ ವ್ಯಕ್ತಿ. ಆಮೇಲೆ ಅವ್ರ ನಮ್ಮ ತಂದೆನೂ ಅಷ್ಟೇ, ಅವರ ಅಕ್ಷರಗಳು ಬಹಳ ಚೆನ್ನಾಗಿ ಬರೆಯೋರು ಕನ್ನಡ. ಆಮೇಲೆ ಡೂಯಿಟ್ಸ್ ಏನಾರು ಇದ್ರೆ ಗಂಡು ಧ್ವನಿಗೆ ಹಸಿರು, ಹೆಣ್ಣು ಧ್ವನಿಗೆ ಕೆಂಪು, ಅದನ್ನ ಅವರೇ ಬರೆಯೋದು. ಸಿಂಗರ್ಸ್ ಹತ್ರ ಬರ್ಸ್ತಾ ಇರ್ಲಿಲ್ಲ, ಇವರೇ ಬರೆದು 2 ಕಾಪಿ ಮಾಡಿ, 1 ಕಾಪಿ ಇವ್ರು ಇಟ್ಕೊಂಡು 1 ಕಾಪಿ ಅವ್ರಿಗೆ ಕೊಡೋದು. ಆಮೇಲೆ ಹಾಡಾದ್ಮೇಲೆ ಹ್ಯಾಂಗ ಕೊಡು ಅಂತ ಈ ತರ ಎಲ್ಲ ಮಾಡೋದು. ಅದು ಎಲ್ರಿಗೂ ಇಷ್ಟ ಆಗ್ತಾ ಇತ್ತು. ಅಂದ್ರೆ ಅವ್ರದೇ ಆದಂತ ಒಂದು ಕೊನೆ ತನಕನೂ ಅವ್ರದೇ ಆದಂತ ಒಂದು ಸಿದ್ಧಾಂತದಲ್ಲಿ ಅವರು ಇದು ಮಾಡೋದು. ಅಂದ್ರೆ ಈಗ ತಂದೆಯ ಗಾಯನ ಶೈಲಿ ನಿಮಗ್ ಬಂದಿದೆ, ತಂದೆ ಇಂಥದ್ದೊಂದು ಗುಣ ನನಗ್ ಬರ್ಬೇಕಿತ್ತು ಅಂತ ಅನ್ಸುವಂತದ್ದು ಯಾವ್ದಿದೆ ಸರ್? ಸಾಕಷ್ಟು ಇರುತ್ತೆ. ಅಂದ್ರೆ ಅದೇ ಹೇಳಿದ್ನಲ್ಲ, ಅವರು ನೋಡಿ ಪಾತ್ರಗೀತಿ ಪಕ್ಕ ಅಂತ ಬಂತಲ್ಲ, ಅದನ್ನ ಬಹಳ ಶ್ರೀಮಂತಗೊಳಿಸಿದಂತಹ ಹೆಗ್ಗಳಿಕೆ. ಬಹಳಷ್ಟು ಟ್ಯೂನ್ಗಳನ್ನ ಬಹಳ ಅದ್ಭುತವಾಗಿ ಟ್ಯೂನ್ ಮಾಡಿದ್ದಾರೆ. ಕೆಲವೊಂದ್ಸರಿ ನಾನು ಹಾಡ್ಬೇಕಾದ್ರೆ ಅನ್ಸುತ್ತೆ, ನಾನು ಈ ತರದೊಂದು ಟ್ಯೂನ್ ಮಾಡ್ಬೇಕಲ್ಲ ಅನ್ನುವಂತ ಬಹಳಷ್ಟು ಒಳ್ಳೆಯ ಟ್ಯೂನ್ಗಳನ್ನ ನಮ್ಮ ಕನ್ನಡ ಸುಗಮ ಸಂಗೀತ ಲೋಕಕ್ಕೆ ಕೊಟ್ಟಿದ್ದಾರೆ. ಪಾತ್ರಗೀತಿ ಪಕ್ಕ ಅಂತೂ ಅವ್ರಿಗೆ ಜನಮನ್ನಣೆಯನ್ನು ಕೊಟ್ಟಂತ ಇದೆ. ಅದಕ್ಕೆ ಅದೊಂದು ಹೊಸ ಇದೆ ಎರಾ ಶುರು ಆಗೋದು. ಅವಾಗ ದೂರದರ್ಶನ ವಿಶ್ವೇಶ್ವರ ಟವರ್ಸ್ ಅಂತ ಈ ವಿಧಾನಸೌಧ ಎದುರುಗಡೆ ಟವರ್ ಇದೆಯಲ್ಲ, ಅಲ್ಲಿತ್ತು. ಅಲ್ಲಿ ದೂರದರ್ಶನ್ ಬಂದ ಹೊಸದು. ಅವಾಗ ಈ ಹೂವು ಹೊರಳುವ ಸೂರ್ಯನ ಕಡೆಗೆ ಅಂತ ಒಂದು ಹಾಡು ಗೀತಚಿತ್ರ ಬರುತ್ತೆ. ಅದೇ ಟೈಮಲ್ಲಿ ಅಶ್ವತ್ತು, ನಮ್ಮ ತಂದೆ ಅನಂತ ಸ್ವಾಮಿ ಇವರೆಲ್ಲ ಒಂದೊಂದೊಂದೊಂದು ಹಾಡ್ತಾರೆ. ಆ ಟೈಮಲ್ಲಿ ಪಾತ್ರಗೀತಿ ಪಕ್ಕ ಹಾಡಿದ್ರು ನಮ್ಮ ತಂದೆ. ಆಗ ಅವ್ರಿಗೆ ಇನ್ನೂ ಒಂದು ಪ್ರಚಲಿತವಾಗಿ ಒಂದು ಒಳ್ಳೆ ಹೆಸರು ತಂದ್ಕೊಟ್ಟಂತ ಗೀತೆ ಪಾತ್ರಗೀತಿ. ನಮ್ಮ ತಂದೆ ಮನೆ ಕಟ್ಟಿಸಿದಾಗ ನಮ್ಮ ತಂದೆ ಮನೆಗೆ ಹೆಸರಿಟ್ಟಿದ್ದೆ ಪಾತ್ರಗೀತಿ. ಸೊ ಹಾಗಾಗಿ ದೊಡ್ಡದೊಂದು ಗೇಟ್ ಮಾಡಿಸಿ, ಆ ಗೇಟ್ಗೆ ಇವತ್ತಿಗೂ ಪಾತ್ರಗೀತಿದು ಇದು ಇದೆ, ಚಿಟ್ಟೆದು ಇದೆ. ಸೊ ಎಲ್ಲ ಬಂದವರೆಲ್ಲ ನೋಡ್ಕೊಂಡು ಹೋಗ್ತಾರೆ. ಈಗ ನನಗೆ ಕ್ಯೂರಿಯಾಸಿಟಿ ಏನಂತಂದ್ರೆ, ಈಗ ತಂದೆ ಅದೆಷ್ಟೋ ಹಾಡುಗಳಿಗೆ ಧ್ವನಿಯಾಗಿದ್ದಾರೆ, ಸಾಕಷ್ಟು ಸಾಹಿತ್ಯಗಳಿಗೆ ಧ್ವನಿಯಾಗಿದ್ದಾರೆ. ಸೊ ಅದೇ ರೀತಿಯಾಗಿ ಅನುಕರಣೆ ಅಂತಾನೂ ಹೇಳ್ಬೋದಾ? ಯಾಕಂದ್ರೆ ತಂದೆಯನ್ನು ಅನುಕರಣೆ ಮಾಡಿದ್ರೆ ಖಂಡಿತವಾಗ್ಲೂ ತಪ್ಪಿಲ್ಲ. ಸೊ ಪ್ರಯತ್ನ ಮಾಡಿದ್ದೀರಾ ಸರ್, ಅಥವಾ ನಿಮಗೆ ಪಾತ್ರಗೀತಿ ಪಕ್ಕ ಇದೇ ತರ ಹಾಡ್ಬೇಕು ಅಂತ ನಿಮಗೆ ಹೇಳಿ? ನಾನು ಎಷ್ಟೋ ವೇದಿಕೆಗಳಲ್ಲಿ ನಮ್ಮ ತಂದೆ ತರ ಹಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆದ್ರೆ ನನ್ಗೆ ನನ್ ಮನ್ಸಿಗೆ ಅನ್ಸೋದೇನು ಅಂದ್ರೆ, ನಮ್ ತಂದೆ ತರ ಹಾಡಕ್ ಆಗಲ್ಲ. ಅವ್ರ ಬಾಡಿ ಲ್ಯಾಂಗ್ವೇಜು, ಅವರು ನಿಂತ್ಕೊಂಡು ಹಾಡ್ತಾ ಇದ್ದಿದ್ದ ಹಾವ ಭಾವ ಅದು ಬೇರೆನೆ. ಅವ್ರ ಲೆಗೆಸಿನೇ ಬೇರೆ. ಅದು ಅದೊಂಥರ ಏನಂತಾರೆ, ಅವರು ಹುಟ್ಟು ಹಾಕದಂತ ಒಂದು ಸ್ವಂತಿಕೆ. ಅದನ್ನ ನಾವು ಎಷ್ಟೇ ಮಾಡಿದ್ರು ಅದು ಅನುಕರಣೆ ಆಗುತ್ತೆ. ಹಾಗಾಗಿ ಇವತ್ತಿಗೂ ಪ್ರಯತ್ನ ಮಾಡ್ತೀನಿ. ಆದ್ರೆ ಎಲ್ರು ಬಂದು ಹೇಳ್ತಾರೆ ತುಂಬಾ ಚೆನ್ನಾಗಿ ಹಾಡಿದ್ರೆ ಹಾಗೆ, ಬಟ್ ನನಗೆ ಅನ್ಸ್ತಾ ಇರುತ್ತೆ, ನನ್ನ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ, ನಮ್ಮ ತಂದೆ ತರ ನಮ್ಗೆ ಹಾಡಕ್ಕಾಗಲ್ಲ. ನಾವು ಎಷ್ಟೇ ಚೆನ್ನಾಗಿ ಹಾಡ್ಬೋದು, ಆದ್ರೆ ನಮ್ಮ ತಂದೆ ತರ ನಮ್ಗೆ ಹಾಡಕ್ಕಾಗಲ್ಲ. ಅವ್ರ ಶೈಲಿ, ಅವರ ಒಂದು ಹಾಡಿನ ಒಂದು ಇದು ಇದೆಯಲ್ಲ, ಹಾವ ಭಾವ, ಆಮೇಲೆ ಪ್ರೆಸೆಂಟೇಷನ್ ಅನ್ನೋದು ಇಂಪಾರ್ಟೆಂಟ್. ನಾನು ನಮ್ಮ ಮಕ್ಕಳಿಗೆ ಅದನ್ನೇ ಹೇಳ್ತಾ ಇರ್ತೀನಿ, ನೀವು ಪ್ರೆಸೆಂಟ್ ಮಾಡ್ತಿರಲ್ಲ ಅದೇ ಇಂಪಾರ್ಟೆಂಟ್. ನೀವು ಏನ್ ಕಲಿತಿರ್ತೀರಲ್ಲ ಅದನ್ನ ನೀವು ಎಲ್ಲೋ ಒಂದು ವೇದಿಕೆಯಲ್ಲಿ ಪ್ರೆಸೆಂಟ್ ಮಾಡ್ತಿರಲ್ಲ ಅದೇ ಇಂಪಾರ್ಟೆಂಟ್. ಯಾಕೆಂದ್ರೆ ಒಬ್ಬ ಜನಸಾಮಾನ್ಯನಿಗೆ ಮನಸ್ಸಲ್ಲಿ ನಿಲ್ಲೋದೇ ನಿಮ್ ಪ್ರೆಸೆಂಟೇಷನ್. ಸೊ ನಮ್ ತಂದೆ ಅದ್ರಲ್ಲೆಲ್ಲ ತುಂಬಾ ಇದು, ಒಂದು ಕಡೆ ನಿಂತ್ಕೊಂಡು ಹಾಡ್ತಾ ಇರ್ಲಿಲ್ಲ, ಡಾನ್ಸ್ ಮಾಡ್ಕೊಂಡು ಹಾವ ಭಾವ ಮಾಡ್ಕೊಂಡು ಅದನ್ನ ವೈಭವೀಕರಿಸ್ಕೊಂಡು ಹಾಡ್ತಾ ಇದ್ರು. ಹಾಗಾಗಿ ಆತರ ಹಾಡ್ತಾ ಇದ್ದವರು ಬಹಳ ಕಡಿಮೆ. ನಮ್ಮ ಅಶ್ವಥ್ ಸರ್ ಹಾಡೋರು, ಆಮೇಲೆ ರಾಜು ಅನಂತ ಸ್ವಾಮಿ ಹಾಡೋರು, ನಮ್ಮ ತಂದೆ ಹಾಡೋರು, ಇನ್ನೆಲ್ಲ ಹಿಂಗ್ ನಿಂತ್ಕೊಂಡು ಹಿಂಗ್ ಹಾಡ್ತಾರ ಅಷ್ಟೇ. ಆದ್ರೆ ಆ ಒಂದು ಬಾಡಿ ಲ್ಯಾಂಗ್ವೇಜು, ಆಮೇಲೆ ಜನಗಳನ್ನ ಕನೆಕ್ಟ್ ಮಾಡ್ಕೊಳ್ಳೋದು. ಈಗ ಶ್ರೋತೃಗಳು ಕೂತಿರ್ತಾರಲ್ಲ, ಅವ್ರನ್ನ ಕನೆಕ್ಟ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಅವ್ರು ಸುಮ್ಮನೆ ಹಿಂಗೆ ಕೂತಿರ್ತಾರೆ. ಸೊ ಆ ತರ ಒಂದು ಇದ್ರಲ್ಲಿ ನಮ್ ತಂದೆ ಸಿದ್ಧಹಸ್ತರು.
ಖಂಡಿತ. ಯಾವುದೇ ಗೀತೆ ಕೊಡ್ಲಿ ಅದನ್ನ ಅಷ್ಟೇ ಚೆನ್ನಾಗಿ ಹಾಡಿ ಗೆಲ್ಲುವಂತ ಶಕ್ತಿ ಇತ್ತು ನಮ್ಮ ತಂದೆ. Correct, correct. ಪಾತ್ರಗೀತೆ ಪಕ್ಕ ನಿಮ್ಮ ಧ್ವನಿಯಲ್ಲಿ ಕೇಳ್ಬೋದಾ sir? ಓ ಖಂಡಿತ. Okay. ನೋಡಿ, ಇದು ವೈಶಿಷ್ಟ್ಯತೆ ಏನು ಅಂದ್ರೆ, ನಾನು ಆಸ್ಟ್ರೇಲಿಯಾಗೆ ಹೋದಾಗ Okay. ಅಲ್ಲಿ ಪುಟಾಣಿ ಮಕ್ಕಳು, ಆಯ್ತಾ, ಅಲ್ಲಿ ಒಂದು ಕನ್ನಡ ಸಂಘ ಇದೆ, Correct. ಕನ್ನಡ ಶಾಲೆ ಇದೆ. ಕನ್ನಡ ಶಾಲೆನಲ್ಲಿ ಪಾತ್ರಗೀತಿ ಪಕ್ಕ ಪುಟಾಣಿ ಮಕ್ಕಳು ಇಷ್ಟಿಷ್ಟೇ, ಅವು ನೋಡಕ್ಕೆ ಡಾಲ್ ತರ ಇದೆ, ಆಯ್ತಾ, ಅಲ್ಲಿ ಬಾರಿಸು ಕನ್ನಡ ಡಿಮ್ ಡಿಮವ ಪಾತ್ರಗೀತಿ ಪಕ್ಕ ಅವಕ್ಕೆ ಹೇಳ್ಕೊಟ್ಟಿದ್ರು. ಅದರದೇ ಆದಂತ ಶೈಲಿನಲ್ಲೇ ಹಾಡ್ತಾರೆ, ಪಾತ್ರಗೀತಿ ಪಕ್ಕ ಅಂತ. Foreign accent ಅಲ್ಲಿ. ನನಗೆ ಒಂಥರ ಹೆಂಗೆ ಒಂಥರ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ. ಎಲ್ಲಿದೆ ಕರ್ನಾಟಕ, ಎಲ್ಲಿದೆ ಆಸ್ಟ್ರೇಲಿಯಾ, ಸಿಡ್ನಿ, ಅಲ್ಲಿ ಮಕ್ಕಳು ನಮ್ಮ ತಂದೆಯ ಗೀತೆಯನ್ನ ಹಾಡ್ತಾರೆ, ನಮ್ಮ ಬೇಂದ್ರೆಯವರ ಗೀತೆಗಳನ್ನ ಆ ಮಕ್ಕಳಿಗೆ ಬೇಂದ್ರೆ ಯಾರು ಗೊತ್ತಿಲ್ಲ, ಆದರೆ ಕನ್ನಡ ಅವ್ರ ಬಾಯಲ್ಲಿ ಬರ್ತಾ ಇದೆ. ಇನ್ನು ಇದಕ್ಕಿಂತ ಏನು ಅಂದ್ರೆ, ಕನ್ನಡಾಂಬೆ ಅವ್ರ ತಾಯಿ ಅವ್ರ ಆ ಮಕ್ಕಳ ಬಾಯಲ್ಲಿ ಬರ್ತಾ ಇದ್ದಾಳೆ ಅಂದಾಗ ಈ ಸಾರ್ಥಕತೆ ನಮ್ಮ ಜೀವನ. ನಮ್ಮ ತಂದೆ ಇದ್ದಿದ್ರೆ ಇನ್ನೂ ಖುಷಿ ಪಟ್ಟಿರೋರು ಅಂತ ನಾನು ತುಂಬಾ ಮಿಸ್ ಮಾಡ್ಕೊಂಡ್ಬಿಟ್ಟೆ ನಮ್ಮ ತಂದೆ. ನಮ್ಮ ತಂದೆ ಇರ್ಬೇಕಿತ್ತು, ಇದನ್ನ ನೋಡಕ್ ನಮ್ಮ ತಂದೆ ಇರ್ಬೇಕು. ಪುಟಾಣಿ ಮಕ್ಕಳು ಪಾತ್ರಗೀತಿ ಪಕ್ಕ ಹಾಡ್ತಾರೆ, ಆವಾಗ ನನಗೆ ಒಂಥರ ಭಾವುಕನಾಗ್ಬಿಟ್ಟೆ. ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಈ ಹಾಡು, ಈ ಜುಂಬಾ ಮಾಡ್ತಾರಲ್ಲ, ಪಾತ್ರಗೀತಿ ಪಕ್ಕ ಅನ್ನೋದನ್ನ, ಅದನ್ನ ಈ ವರ್ಷನ್ನ ಚೇಂಜ್ ಮಾಡಿ ಅದನ್ನ ಜುಂಬಾಗೆ ಡಾನ್ಸ್ ಮಾಡಿಸ್ತಾ ಇದಾರೆ ಈಗ. ಈ ಹಳೆ ಹಾಡುಗಳನ್ನೆಲ್ಲ ಹೊಸತನವಾಗಿ ಹಾಡಿ ಅದಕ್ಕೆ ಮಾಡ್ತಾರಲ್ಲ, ಅದೇ ತರ ಈ ಒಂದೆರಡು ಜಿಮ್ಗಳಲ್ಲಿ ಈ ಜುಂಬಾ ಇನ್ಸ್ಟ್ರಕ್ಟರ್ಗಳು ಈ ಹಾಡನ್ನ ಅದು ರಿದಮಿಕ್ ಆಗಿದೆ. ಸೊ ಹಾಗಾಗಿ ಅದನ್ನ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಹೊಸ ಆಯಾಮ ಕೊಟ್ಟು ಅದನ್ನ ಜುಂಬಾ ಇನ್ಸ್ಟ್ರಕ್ಟರ್ ಎಲ್ಲಾರ್ಗು ಡಾನ್ಸ್ ಮಾಡಿಸ್ತಾರೆ ಪಾತ್ರಗೀತೆ. ಅದು ನಮ್ಮ ತಂದೆ ವಾಯ್ಸ್ ಅಲ್ಲೇ ಇದೆ. ಹೊಸತನಕ್ಕೂ ಟಚ್ ಆಗುವ ರೀತಿಯಲ್ಲೇ ಅದು ಖುಷಿ ಇದೆ, ಅದು ಖುಷಿ ಇದೆ. ಸೊ ಆ ಹಾಡನ್ನ ಹಾಡ್ತೀನಿ. ಲಾ 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 ಲಾ, ಪಾತ್ರಗೀತಿ ಪಕ್ಕ ನೋಡಿದೇನ ಅಕ್ಕ, ಹಸಿರು ಹಚ್ಚಿ ಚುಚ್ಚಿ ಮೇಲಕ್ಕರ್ಷಿಣ ಹಚ್ಚಿ, ಪಾತ್ರಗೀತಿ ಪಕ್ಕ ನೋಡಿದೇನ ಅಕ್ಕ, ಏನು ಬಣ್ಣ ಬಣ್ಣ, ಏನು ಬಣ್ಣ ಬಣ್ಣ, ನಡುವೆ ನವಿಲ ಗಣ್ಣ, ಏನು ಬಣ್ಣ ಬಣ್ಣ, ನಡುವೆ ನವಿಲ ಗಣ್ಣ, ರೇಷ್ಮೆ ಪಕ್ಕ ನಾಯ ಮುಟ್ಟಲಾರೆ ಭಯ, ರೇಷ್ಮೆ ಪಕ್ಕ ನಾಯ ಮುಟ್ಟಲಾರೆ ಭಯ, ಪಾತ್ರಗೀತಿ ಪಕ್ಕ ನೋಡಿದೇನ ಅಕ್ಕ, ಬನಬನದಾಗ ಆಡಿ, ಬನಬನದಾಗ ಆಡಿ ಪಕ್ಕ ಹುಡಿ ಹುಡಿ, ಬನಬನದಾಗ ಆಡಿ ಪಕ್ಕ ಹುಡಿ ಹುಡಿ, ಹುಲ್ಲುಗಾವಲದಾಗ ಹಳ್ಳಿ ಹುಡುಗಿ ಹಂಗ, ಪಾತ್ರಗೀತಿ ಪಕ್ಕ ನೋಡಿದೇನ ಅಕ್ಕ. ನೋಡಿ, ಇದು ಕೇಳೋದಕ್ಕೆ ಇಷ್ಟು ಚೆನ್ನಾಗಿದೆ. ಇದಕ್ಕೆ ನೀವು ರಿದಮ್ ಇನ್ಸ್ಟ್ರೂಮೆಂಟ್ ಎಲ್ಲ ಮಿಕ್ಸ್ ಮಾಡಿದಾಗ ಅದೊಂದು ಹಬ್ಬ ಆಗತ್ತೆ. ಅದನ್ನ ನಮ್ಮ ತಂದೆ ವೈಭವೀಕರಿಸ್ತಾ ಇದ್ರು. ಈ ಹಾಡನ್ನ ಸ್ಟೇಜ್ ಮೇಲೆ ಹಾಡ್ಬಿಟ್ರೆ ಎಷ್ಟು ಜನ ಕುಣಿಯೋರು ಅಂದ್ರೆ ಕಿಕ್ಕಿದ್ದು ಕುಣಿಯೋರು. ನಿಮ್ಮ ತಂದೆಯ ಧ್ವನಿಯಿಂದ ನಿಮಗೆ ಯಾವ ತುಂಬಾ ಇಷ್ಟ ಆಗುತ್ತೆ ಸರ್? ಈಗ್ಲೂ ಕೇಳುವಂತ ಹಾಡು ಯಾವ್ದಾರು ಅಂತ ಇದೆಯಾ ನಿಮ್ಗೆ? ಬಹಳಷ್ಟಿದೆ. ಅದೇ ನಾ ಹೇಳಿದ್ನಲ್ಲ, ಕೆಲವೊಂದು ಹಾಡುಗಳನ್ನ ಬಹಳ ಬಹಳ ಮನಸ್ಸಿಗೆ ಮುಟ್ಟೋ ತರ ಟ್ಯೂನ್ ಮಾಡಿದ್ದಾರೆ. ಒಂದು ಇಲ್ಲೇ ಇರು ಅಲ್ಲಿ ಹೋಗಿ ಮಲ್ಲಿಗೆ ತರುವೇನು ನಂಗೆ ಬಹಳ ಇಷ್ಟ ಅದು. ಆಮೇಲೆ ಬಿಲ್ಲಿಗೆ ಏರಿದೆ ಬಾಣ ಅಂತ ಒಂದು ಹಾಡು, ಆಮೇಲೆ ಪಾತ್ರಗೀತಿ ಪಕ್ಕ, ಹೀಗೆ ಹಲವಾರು ಗೀತೆಗಳನ್ನ, ಅದೇ ನಾ ಹೇಳಿದ್ನಲ್ಲ, ಬಹಳಷ್ಟು ಅದ್ಭುತವಾದಂಥ ಸಂಯೋಜನೆಯನ್ನ ನಮ್ಮ ಕನ್ನಡ ಸುಗಮ ಸಂಗೀತ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಇವತ್ತಿಗೂ ಕೂಡ ಆ ಹಾಡುಗಳು ಪ್ರಚಲಿತವಾಗಿದೆ. ಎಷ್ಟೊಂದು ಜನ ಆ ಗೀತೆಗಳನ್ನ ಹಾಡ್ತಾ ಇದ್ದಾರೆ. ಸೊ ಅವಾಗ ನನಗೆ ಒಂದು ಖುಷಿ ಇರುತ್ತೆ. ಯಾಕೆ ಅಂತಂದ್ರೆ, ಒಬ್ಬ ಗಾಯಕ ಅವನ ಹಾಡನ್ನ ಬೇರೆಯವರು ಹಾಡಿ ಶ್ರೀಮಂತಗೊಳಿಸೋದಿದೆಯಲ್ಲ, ತುಂಬಾ ದೊಡ್ಡದು. ಈಗ ನಮ್ಮ ತಂದೆಯ ಹಾಡನ್ನ ನಾನು ಹಾಡೋದೇನು ದೊಡ್ಡದಲ್ಲ, ನಮ್ಮ ತಂದೆ ಹಾಡ ಇನ್ನೊಬ್ರು ಹಾಡ್ತಾರಲ್ಲ, ನನ್ ಮುಂದೆ ಹಾಡ್ತಾರಲ್ಲ, ಅವಾಗ ಅದು ಖುಷಿನೇ, ಇನ್ನೊಂದು ಖುಷಿ. ಹೌದು. ಅಂದ್ರೆ ಈಗ ತಂದೆಯವರ ಕೊನೆಯ ದಿನಗಳನ್ನ ನೆನಪಿಸ್ಕೊಳ್ಳೋದಾದ್ರೆ ಸರ್, ಯಾಕಂದ್ರೆ ತುಂಬಾ ಬೇಗ ಹೋದ್ರು ಅನ್ಸುತ್ತಾ? ಹೌದು, ನಮ್ಮ ತಂದೆ ಕೊನೆಯವರೆಗೂ, ಅದೇ ಹೇಳಿದ್ನಲ್ಲ, ಅವ್ರು ಹೋದಾಗ 61 ವರ್ಷ.
ಅವರು ಒಂದು ದಿನ ಒಂದು ಕಡೆ ಕೂತ್ಕೋತಾ ಇಲ್ಲ, ತುಂಬಾ ಆಕ್ಟಿವ್ ಆಯ್ತು. ಅವ್ರಿಗೆ ರಿಟೈರ್ಮೆಂಟ್ ಆಯ್ತು, ಸುಗಮ ಸಂಗೀತಕ್ಕೆ ತೊಡಗಿಸ್ಕೋಬೇಕು ಅಂತ ಶಿಬಿರಗಳಿಗೆ ಹೋಗ್ತಾ ಇದ್ರು, ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದ್ರು, ಅಲ್ಲಿ ಪಾಠಗಳು ಮಾಡೋದು ಅಥವಾ ಕಾರ್ಯಕ್ರಮಗಳು ಆಯೋಜಿಸೋದು. ಆಮೇಲೆ ಗೆಸ್ಟ್ ಆಗಿ ಸಿಕ್ಕಾಪಟ್ಟೆ ಗೆಸ್ಟ್ಗಳಾಗಿ ಹೋಗೋರು, ಎಲ್ಲಾ ಕಡೆ ಗೆಸ್ಟ್ ಆಗಿ ನೀವು ಬರಬೇಕು ಅಂತ. ಅವ್ರಿಗೆ ದಿನಕ್ಕೆ ಎರಡೆರಡು ನಮ್ಮ ಮನೇಲಿ ಒಂದು ಅಂಗಡಿ ಇಡ್ಬೋದು, ಅಷ್ಟು ಹಾರಗಳು, ತುರಾಯಿಗಳು, ಪೇಟಗಳು ಅಷ್ಟಿರೋದು ನಮ್ಮ ಮನೆ. ದಿನ ಯಾರೊಬ್ರು ಕರ್ಕೊಂಡು ಹೋಗೋದು, ಮಾಡೋದು, ಹೀಗೆಲ್ಲ ಇತ್ತು. ಕೊನೆ ದಿನಗಳಲ್ಲೂ ಕೂಡ ಅವರು ಒಂಥರ ಕಾರ್ಡಿಕ್ ಅಟ್ಯಾಕ್ ಅಂತಾರಲ್ಲ ಹಾಗೆ ಸಡನ್ ಆಗಿ ಹೋಗಿದ್ದು. ಸೊ ನಮ್ಗೆ ಅದೊಂಥರ ಶಾಕಿಂಗ್, ಅದೊಂಥರ ಇಡೀ ಕ್ಷೇತ್ರಕ್ಕೆ ಶಾಕಿಂಗ್. ಯಾಕೆ ಅಂತಂದ್ರೆ ಹಿ ವಾಸ್ ಸೋ ಹೆಲ್ತಿ. ಅವರಿಗೆ 61 ವರ್ಷ ಆದ್ರೂ ಅವ್ರಿಗೆ ಏನೋ ಒಂಥರ BP, ಶುಗರು ಏನೂ ಇಲ್ಲ. ವೆರಿ ಹೆಲ್ತಿ ಪರ್ಸನ್. ಕಲ್ಲು ತಿಂದು ಅರ್ಗಿಸ್ಕೊಳ್ಳುವಂತ ಇದು ಇತ್ತು ಅಷ್ಟು. ಆಮೇಲೆ ಊಟ ತಿಂಡಿ ಎಲ್ಲ ಬಹಳ ಪ್ರಿಯರು. ತಿನ್ನೋ ವಸ್ತು ಅಂತಂದ್ರೆ ಬಹಳ ಪ್ರಿಯ. ಅದರಲ್ಲೂ ಈ ಏನೋ ಬಜ್ಜಿ ಬೋಂಡ ಅಂದ್ರೆ ಬಹಳ ಇಷ್ಟ. ಕೆಲವೊಬ್ರಿಗೆ ಸಿಂಗರ್ಸ್ಗೆ ಕಾನ್ಶಿಯಸ್ ಆಗ್ಬಿಡ್ತಾರಲ್ಲ, ಹಾಡು ತಿಂದ್ಬಿಟ್ಟು ಹಾಡಕ್ ಹೋದ್ರೆ, ನಮ್ ತಂದೆ ಹಾಗೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಹಾಡಬೇಕು ಅಂದ್ರೆ ಬಜ್ಜಿ ತರ್ಸಪ್ಪ ನಾನು ತಿನ್ಬೇಕು ಅಂತ ಬಜ್ಜಿ ತಿಂದು ಒಂದು ಟೀ ಕುಡಿದು ಹೋಗಿ ಹಾಡ್ತಾ ಇದ್ರು. ಆತರ ಚೆನ್ನಾಗಿ ಬದುಕಿದ್ರು. ಅವ್ರು ಇರೋ ತನಕ ರಾಜರ ತರ ಬದುಕಿದ್ರು. ಅದೇ ಅವ್ರು ಹೋಗೋ ಹಿಂದಿನ ದಿನ ನೋಡಿ, ಅದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅವ್ರಿಗೆ ಒಂದು ಸನ್ಮಾನ ಇತ್ತು. ಮುತ್ತಿನ ಹಾರ, ದೊಡ್ಡ ಹಾರ ಹಾಕಿದ್ದಾರೆ. 8-9 ಗಂಟೆ ತನಕ ಕಾರ್ಯಕ್ರಮ ಆಯ್ತು. ಆರಾಮಾಗಿ ಬಂದ್ರು, ಎಲ್ಲ ಬಂದ್ರು, ಮನೆಗೆ ಬಂದ್ರು, ಮಲ್ಕೊಂಡ್ರು, ನಿದ್ದೆ ಮಾಡಿದ್ರು. ತಿರ್ಗಾ ಬೆಳಿಗ್ಗೆ ಎದ್ದು ನಾನು ನನ್ನ ಮಗಳನ್ನ ಸ್ಕೂಲ್ಗೆ ಬಿಟ್ಬಿಟ್ಟು ಬರಕ್ಕೆ ಅಂತ ಹೋಗಿದ್ದೆ. ನನ್ನ ಮಗನ್ನ ಎತ್ಕೊಂಡಿದ್ದಾರೆ. ಅವ್ರಿಗೆ ಒಂದು ಸ್ವಲ್ಪ ಏನೋ ಎದೆಯಲ್ಲಿ ಒಂಥರ ಏನೋ ಇದಾಗ್ತಾ ಇದೆ. ನನ್ನ ಹೆಂಡತಿನ ಕರೆದು ಮಗನ್ನ ಕೊಟ್ಟು ಬಿದ್ದಿರೋದು ಅಷ್ಟೇ. ನಮ್ಗೆ ಏನಾಗ್ತಾ ಇದೆ ಆ ಕ್ಷಣದಲ್ಲಿ ಅಂತ ನನಗೂ ಗೊತ್ತಿಲ್ಲ. ನನ್ನ ಹೆಂಡತಿ ಬೇಗ ಬನ್ನಿ ಅಪ್ಪಗೆ ಹಿಂಗೆ ಆಗ್ತಾ ಇದೆ. ನೋಡಿದ್ರೆ ಅಷ್ಟೊತ್ತಿಗೆ ವ್ಯಾನು ನಾನು ವಾಪಸ್ ಬರೋಷ್ಟರಲ್ಲಿ ಆಂಬ್ಯುಲೆನ್ಸ್ ಬಂದ್ಬಿಟ್ಟಿದೆ ನಮ್ಮ ಮನೇಲಿ. ನನಗೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತದೆ. ಆಂಬ್ಯುಲೆನ್ಸಲ್ಲೇ ಹೋಗ್ಬಿಟ್ಟಿದ್ದಾರೆ. ಡ್ಯೂಟಿ ಡಾಕ್ಟರ್ ಹೇಳಿದ್ರು ಹಿಂಗೆ ಇಲ್ಲ, ಆದರೂ ಹೋಗಿ ಒಂದ್ಸರಿ ಟೆಸ್ಟ್ ಮಾಡ್ಸೋಣ ಅಂತ. ಅಲ್ಲಿ ಡ್ಯೂಟಿ ಡಾಕ್ಟರ್ಸ್ ಅಲ್ಲಿರುವಂಥ ಹಾಸ್ಪಿಟ್ಲಲ್ಲಿರುವಂಥದ್ದು ಹೇಳಿದ್ರು. ಅದೊಂಥರ ನಮ್ಗೆ ದೊಡ್ಡ ಶಾಕ್. ನಮ್ಮ ಇಡೀ ಸುಗಮ ಸಂಗೀತ ಕ್ಷೇತ್ರಕ್ಕೆ ಅದೊಂದು ಶಾಕ್. ಯಾಕೆಂತಂದ್ರೆ ಅದಾಗಿ ಇನ್ನೊಂದು 2 ದಿನಕ್ಕೆ ಕಾರ್ಯಕ್ರಮಗಳಿತ್ತು. ದೊಡ್ಡ ಕಾರ್ಯಕ್ರಮಗಳು ವರ್ಕ್ ಮಾಡ್ತಾ ಇದ್ರು. ಏನೋ ಅದು ಒಂಥರ ನಮಗೆ ಇವತ್ತಿಗೂ ಎಲ್ಲೋ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅಂತಾನೆ ಅನ್ಕೋತೀನಿ ನಾನು. ಯಾಕೆಂತಂದ್ರೆ ಏನೋ ಹುಷಾರಿಲ್ಲ, ವಯಸ್ಸಾಗಿದೆ ಅಂತಂದ್ರೆ ಒಂದು ಮೈಂಡ್ ಸೆಟ್ ಇರುತ್ತೆ ನಮ್ಗೆ ಅಲ್ವಾ. ಬಿಡು, ವಯಸ್ಸಾಗಿತ್ತು, 80 ವರ್ಷನೋ 90 ವರ್ಷನೋ, ಅಥವಾ ಈ ತರ ಕಾಯಿಲೆ ಇತ್ತು, ಒದ್ದಾಡೋದು ಬೇಡ, ಹೋಗಿದ್ದೆ ಒಳ್ಳೇದು ಅಂತ. ಬಟ್ ಈ ಮನುಷ್ಯನ್ಗೆ ಯಾವುದೇ ಥರದ ಅವ್ರು ಎವ್ರಿ ಡೇ ಶೇವ್ ಮಾಡ್ಕೊಂಡು ಅವ್ರಿಗೆ ಡ್ರೆಸ್ ಅಪ್ ಮಾಡ್ಕೊಳ್ಳೋದು ಬಹಳ ಆಸೆ. ನಮ್ಮ ಇಡೀ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಅವ್ರನ್ನ ಶೋ ಮ್ಯಾನ್ ಅಂತ ಕರೀತಾರೆ. ಯಾಕೆಂದ್ರೆ 3 ಜುಬ್ಬ, ಅದು ಕಲರ್ ಜುಬ್ಬ ಹಾಕೊಳ್ಳೋರು. ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ವೆರಿ ನೀಟ್ ಅಂಡ್ ಕ್ಲೀನ್. ಯಾವಾಗ್ಲೂ ಅಷ್ಟೇ, ಮನೆಯಿಂದ ಆಚೆ ಹೋಗ್ಬೇಕು ಅಂದ್ರೆ ಶೇವ್ ಮಾಡ್ಕೊಂಡು ನೀಟಾಗಿ ರೆಡಿಯಾಗಿ ತಲೆ ಬಾಚ್ಕೊಂಡು ಟಿಪ್ ಟಾಪ್ ಆಗಿ ಹೋಗ್ಬೇಕು. ಸೊ ಅವತ್ತು ಕೂಡ ಬೆಳಿಗ್ಗೆ ನೀಟಾಗಿ ಶೇವ್ ಮಾಡ್ಕೊಂಡು ತಲೆ ಬಾಚ್ಕೊಂಡು ಟೀ ಕುಡಿದಿದ್ದಾರೆ. ಅವ್ರನ್ನ ಮಲಗಿಸಿದ್ರೆ ಅವರು ಮಂದಹಾಸದಿಂದ ಮಲಗಿದ್ದಾರೆ, ನೀಟಾಗಿ ಮಲಗಿದ್ದಾರೆ, ಶೇವ್ ಮಾಡ್ಕೊಂಡು ಅವಾಗ ತಾನೇ ತಲೆ ಬಾಚ್ಕೊಂಡು ಮಲಗಿದ್ದಾರೆ. ಯಾರು ನೋಡಿದವರೆಲ್ಲ ಏನಿದು, ಅವ್ರನ್ನ ಏಳ್ಸಿ ಅವ್ರನ್ನ ನಗ್ತಾ ಇರುವಂತ ಮುಖ ಇದೆ. ಅದು ಇವತ್ತಿಗೂ ಮರೆಯಕ್ಕಾಗಲ್ಲ. ಯಾರು ಇದು ಪಾರ್ಥಿವ ಶರೀರ ಅಂತ ಹೇಳಕ್ಕಾಗಲ್ಲ, ಅಷ್ಟು ಇದು. ಅವ್ರನ್ನ ನಾವು ಇದು ಸುಚಿತ್ರ ಇದಕ್ಕೆ ಕರ್ಕೊಂಡು ಹೋದ್ವಿ. ಅಲ್ಲಿ ಸಂಸಾ ಬಯಲರಂಗ ಮಂದಿರದಲ್ಲಿ ಇಟ್ವಿ. ಸಿಕ್ಕಾಪಟ್ಟೆ ಜನ ಬಂದು ಅವತ್ತು ಎಲ್ಲರಿಗೂ ಶಾಕ್. ತುಂಬಾ ಜನ ಅವ್ರ ಕೊನೆಯ ಅಂತಿಮ ದರ್ಶನ ಮಾಡಿದ್ರು. ಅದು ಮರೆಯಕ್ಕಾಗದೇ ಇರೋಂಥ ಕ್ಷಣ. ನನ್ನ ಇಡೀ ಜೀವನ ಶೈಲಿಯನ್ನ ಚೇಂಜ್ ಮಾಡಿದಂಥ ಇದುಗಳು. ಯಾಕೆಂದ್ರೆ ನಮ್ಗೆ ಏನು ಆಗ್ತಾ ಇದೆ, ಯಾವತ್ತೂ ಇದು ಹಿಂಗಾಗುತ್ತೆ ಅನ್ನೋ ಒಂದು ಊಹೆನೂ ಇರ್ಲಿಲ್ಲ ನಮ್ಗೆ. ಇದೊಂಥರ ದೊಡ್ಡ ಶಾಕ್ ನನಗೆ, ನಮ್ಮ ತಾಯಿಯವ್ರಿಗೆ. ತಂದೆ ನೆನ್ಸ್ಕೊಂಡು ಯಾವ್ದಾರ ಒಂದು ಹಾಡು ಆಡ್ಬೋದ? ಬಹಳಷ್ಟಿದೆ.
ಅವ್ರದೇ ಆದಂಥ ಟ್ಯೂನ್ ಇದು. ಬಿಲ್ಲಿಗೆ ಏರಿದೆ ಬಾಣ, ಕೊರಳಿಗೆ ಹಾರಿದೆ ಪ್ರಾಣ, ಭಯ ವಿಸ್ಮಯದಲ್ಲಿ ಗೀತೆಯ ಕೊನೆ ಚರಣದ ಗಾನ, ಕೊನೆ ಚರಣದ ಗಾನ. ಸಂಜೆಯ ಸೂರ್ಯನ ಕೆಂಪಿಗೆ ಕಂಪಿಸುತ್ತಿದೆ ಮರದೆಲೆಯಲಿ, ಸಂಚರಿಸಿಯು ನಿಂತಂತಿದೆ ಗಾಳಿಗೂ ನಿತ್ರಾಣ. ಬಿಲ್ಲಿಗೆ ಏರಿದೆ ಬಾಣ, ಕೊರಳಿಗೆ ಹಾರಿದೆ ಪ್ರಾಣ, ಭಯ ವಿಸ್ಮಯದಲ್ಲಿ ಗೀತೆಯ ಕೊನೆ ಚರಣದ ಗಾನ, ಕೊನೆ ಚರಣದ ಗಾನ. ಇದು ಅವರೇ ಟ್ಯೂನ್ ಮಾಡಿದ್ರು. ಅದೇನೋ ಹೇಳ್ತಾರಲ್ಲ ಸರ್, ಕಲಾವಿದ ಹೋದ್ರು ಕೂಡ ಆ ಕಲೆ ಆಗಿರ್ಬೋದು, ಕಲಾವಿದರಿಗೆ ಯಾವತ್ತೂ ಸಾವಿಲ್ಲ, ಜೀವಂತವಾಗಿರ್ತಾರೆ. ಯಾರೇ ಆಗ್ಲಿ ನೋಡಿ, ಅವರು ಹೋದ್ಮೇಲೂ ಬದುಕಿರ್ತಾರೆ. ಯಾರೇ ಕಲಾವಿದರಾಗ್ಲಿ, ನಾವು ಎಷ್ಟೋ ಜನ ನಾವು ನೋಡ್ತೀವಲ್ಲ, ಅವರ ಗೀತೆ ಆಗ್ಲಿ, ಅವರ ಸಂಯೋಜನೆ ಆಗ್ಲಿ, ಅವರ ಕವಿತೆಗಳಾಗ್ಲಿ, ಇವತ್ತಿಗೂ ಕೂಡ ಅದು ಅವರ ಗೀತೆಗಳಿಂದ, ಅವರ ಸಾಹಿತ್ಯದಿಂದ, ಅವರ ಸಂಯೋಜನೆಯಿಂದ ಪ್ರತಿದಿನ ಬದುಕ್ತಾ ಇರ್ತಾರೆ ಅವರು. ಅದು ಒಂದು ದೊಡ್ಡ ಶಕ್ತಿ. ಅದಕ್ಕೆ ಕಲಾವಿದ ಅನ್ನೋದು. ಕಲಾವಿದನ್ಗೆ ಯಾವತ್ತೂ ಸಾವಿಲ್ಲ, ಬರೀ ಒಂದು ದೇಹಕ್ಕೆ ಮಾತ್ರ. ಆದ್ರೆ ಅವ್ರು ಬಿಟ್ಟು ಹೋದಂತ ಕೆಲಸಗಳಿದೆಯಲ್ಲ, ಕೊನೆಯವರೆಗೂ ಅದು ಪ್ರತಿಯೊಬ್ಬರಿಗೆ ಇನ್ನೂ ಪ್ರೇರೇಪಣೆ ಆಗ್ತಾನೆ ಇರುತ್ತೆ. ಅದು ಒಂದು ದೊಡ್ಡ ಶಕ್ತಿ. ಅದಕ್ಕೆ ಸರಸ್ವತಿ ಒಲಿದು ಬಿಟ್ಟಿರ್ತಾರೆ ಅವ್ರು. ನಿಮ್ಮನ್ನ ಯಾವ ತರ ಅಂದ್ರೆ, ಈಗ ಹೇಳ್ತಾರಲ್ಲ, ಹೋಗುವಂತ ಸಮಯ ಬಂದಾಗ ಏನೋ ಒಂದು ಸೂಚನೆ ಕೊಟ್ಟು ಹೋದಂಗ ಹೋಗ್ತಾರೆ ಅಂತ ಹೇಳ್ಕೊಂಡು, ನಿಮ್ಮನ್ ತಂದೆಯವರು ಎಳ್ದು ಈ ತರ ಮಾಡ್ಬೇಕು ಆತರ ಏನಾರು ಹೇಳಿದ್ನಲ್ಲ, ಅವ್ರಿಗೆ ಅದು ಗೊತ್ತಿಲ್ಲ. ಅವ್ರ ಕೊನೆ ದಿನಗಳು ಅಂತ ನಾವು ಅನ್ಕೊಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾರ್ಮಲ್ ಆಗಿ ಆರಾಮಾಗಿ ಓಡಾಡ್ಕೊಂಡಿದ್ದವರು ಒಂದ್ ನಿಮಿಷಕ್ಕಿಲ್ಲ ಅಂದಾಗ ಅದೊಂಥರ ಅದೇನಾಗಿದೆ, ಒಂದು ವಾರದ ಹಿಂದೆ ಅವ್ರಿಗೆ ಸ್ವಲ್ಪ ಇದು ಏನೋ ಈ ತರ ಆದಾಗ ಜಯದೇವಕ್ಕೆ ಹೋಗಿದ್ದಾರೆ. ಅವರ ಫ್ರೆಂಡೇ ಡಾಕ್ಟ್ರು. ಅಲ್ಲಿ ಹೋಗಿ ತೋರಿಸಿದ್ರೆ ಅಲ್ಲಿ ಬ್ಲಾಕ್ ಆಗಿದೆ, ಆಂಜಿಯೋಬ್ಲಾಸ್ಟ್ ಮಾಡಿಸ್ಬೇಕು. ನಮ್ಮ ತಂದೆ ಬಹಳಷ್ಟು ಆರೋಗ್ಯ ಅಂತ ಬಂದಾಗ ಎಲ್ಲೂ ಒಂದೊಂದು ಇಂಜೆಕ್ಷನ್ ತಗೊಂಡಿಲ್ಲ ಅಂಥ ವ್ಯಕ್ತಿ, ಒಂದು ಮಾತ್ರೆ ತಗೊಂಡಿಲ್ಲ ಅಂತಹ ವ್ಯಕ್ತಿ. ಹಾಸ್ಪಿಟಲ್ ದೂರನೇ ಅವ್ರಿಗೆ. ಬಹಳಷ್ಟು ಆರೋಗ್ಯವಾಗಿ ಸದೃಢವಾಗಿದ್ದವರು. ಅವ್ರಿಗೆ ಈ ಥರ ಆಂಜಿಯೋಬ್ಲಾಸ್ಟ್ ಮಾಡಿಸ್ಬೇಕು ಅಂದ್ರೆ ಒಂದು ಸ್ವಲ್ಪ ಅಳಕಿತ್ತು. ಮನೇಲಿ ಹೇಳಿಲ್ಲ ಅವರು. ಅದೇನಾಗಿದೆ, ಇನ್ನೊಂದು 2 ದಿವಸದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇದೆ, ಅದನ್ನ ಮುಗಿಸ್ಬಿಟ್ಟು ಆಮೇಲೆ ಇದು ಮಾಡೋಣ ಅಂತ ಅವರು ನಮ್ಗೆ ಯಾರಿಗೂ ಹೇಳಿಲ್ಲ. ನಮ್ಗೆ ಹೇಳ್ಬಿಟ್ರೆ ನಮ್ಮ ಅಮ್ಮ ಆಗ್ಲಿ ನಾನಾಗ್ಲಿ ಇಮಿಡಿಯೇಟ್ ಆಗಿ ಹೋಗಿ ಇದು ಮಾಡ್ಬಿಡ್ತೀವಿ ಅನ್ನೋ ಒಂದು. ಅದು ನಮಗೆ ಒಂದು ವಾರ ಆದ್ಮೇಲೆ ಆ ಡಾಕ್ಟ್ರು ಬಂದು ಹೇಳಿದ್ರು. ಅದು ಅಷ್ಟೊತ್ತಿಗೆ ಟೈಮ್. ಈಗ ಸಡನ್ ಆಗಿ ಹೋದಂತ ಟೈಮಲ್ಲಿ, ಸೊ ಮಗನಾಗಿ ಆ ಒಂದು ಜವಾಬ್ದಾರಿ ತಂದೆ ಮಾಡಿದ್ದ ಸುಗಮ ಸಂಗೀತ ಕ್ಷೇತ್ರಕ್ಕಾಗಿರ್ಬೋದು, ಸಂಗೀತ ಕ್ಷೇತ್ರಕ್ಕಾಗಿರ್ಬೋದು, ಮುಂದುವರಿಸಿಕೊಂಡು ಹೋಗುವಂತಹ ಜವಾಬ್ದಾರಿಗಿಂತಲೂ ಅದು ನಿಮ್ಮ ಹೊಣೆ ಅಂತಾನೆ ಹೇಳ್ಬೋದು. ಹೌದಮ್ಮ. ಯಾಕೆಂತಂದ್ರೆ ನಾ ಹೇಳಿದ್ನಲ್ಲ, ನಮ್ಮ ತಂದೆ ಹೋಗಿ 2 ದಿನಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ಒಪ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಕಡೆಯವ್ರು ಫೋನ್ ಮಾಡ್ತಾರೆ ನಂಗೆ, ಈ ತರ ನಿಮ್ಮ ತಂದೆ ಹೀಗಾಯ್ತು ಅಂತ ಕೇಳ್ಪಟ್ಟೆ, ಈ ತರ ಅವರು ಕಾರ್ಯಕ್ರಮ ಮಾಡ್ಬೇಕಿತ್ತು ಅಂತ. ನಮ್ಮ ತಾಯಿ ಹೇಳ್ತಾರೆ, ಹೋಗ್ಬಿಡ್ಬಾ ನೀನು, ತಂದೆದು ಇದನ್ನ ನೀನು ಮಾಡಲೇಬೇಕು ಅಂತ. ಸೊ ನಾನು ಹೋಗಿದ್ದೆ. ಅದು 2ನೇ ದಿನಕ್ಕೆ ತಲೆ ಬೋಳಿಸ್ಬೇಕು, ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಕ್ಯಾಪ್ ಹಾಕ್ಕೊಂಡು ಹೋಗಿ ಹಾಡ್ಬಿಟ್ಟು, ಅದೇ ಥರ ಇನ್ನೊಂದು 2-3 ಕಾರ್ಯಕ್ರಮ, ಒಂದೇ ವಾರದಲ್ಲಿ 3 ಕಾರ್ಯಕ್ರಮ ಇತ್ತು. ಸೊ ನಮ್ಮ ತಂದೆ ಮಾಡಬೇಕಾಗಿರೋಂಥ ಕಾರ್ಯಕ್ರಮವನ್ನು ನಾನೇ ಪೂರೈಸಿ ಬಂದೆ. ಅವಾಗ ನಮಗೆ ಅರ್ಥ ಆಗೋದು ಏನು ಅಂತಂದರೆ, ನಮ್ಮ ತಂದೆ ಬೇರೆಯವ್ರಿಗೆ ಎಂಥ ಒಂದು ಮನ್ನಣೆ ಕೊಡ್ತಾ ಇದ್ರು, ಬೇರೆಯವ್ರು ನಮ್ಮ ತಂದೆ ಬಗ್ಗೆ ಎಷ್ಟು ಗೌರವ ಇತ್ತು ಅನ್ನೋದನ್ನ ನಾನು ಅಲ್ಲಿಂದ ಅರ್ಥ ಮಾಡ್ಕೊಂಡೆ. ನಮ್ಮ ತಂದೆ ತುಂಬ ಜನನ ಸಂಪಾದನೆ ಮಾಡಿದ್ರು, ತುಂಬ ಜನನ ಸಂಪಾದನೆ. ಅಂದರೆ ಅವರು ಫಾರ್ ಎಕ್ಸಾಂಪಲ್ ಈ ಕೆಳಗಡೆ ಹೋದಾಗ ಒಬ್ಬ ಸೆಕ್ಯೂರಿಟಿ ಇದ್ರೆ, ಆ ಸೆಕ್ಯೂರಿಟಿನೂ ಮಾತಾಡಿಸಿ ಅವ್ನಿಗೆ ಏನ್ ಬೇಕೋ ಒಂದು 10 ರೂಪಾಯಿ ಕೊಟ್ಬಿಟ್ಟು, ಅಂದ್ರೆ ಆ ಲೆವೆಲಿಂದ ಸ್ನೇಹ ಮನೋಭಾವ. ಅವ್ರು ಹೋದಾಗ ನಮ್ಮ ತಂದೆಯವರ 1 ವರ್ಷ ಆದ್ರೂ, ಆಫೀಸ್ ಬಿಟ್ಟು 1 ವರ್ಷ ಆದ್ರೂ, ಅಲ್ಲಿ ಇರುವಂಥ ಸ್ಟಾಫು, ಆಮೇಲೆ ಹೌಸ್ ಕೀಪಿಂಗ್ನವರು, ಕಸ ಗುಡಿಸೋರು, ಡ್ರೈವರ್ಸು, ಕಾರ್ ಡ್ರೈವರ್ಸು, ಪ್ರತಿಯೊಬ್ಬರು ಬಂದು ನೋಡ್ಕೊಂಡವರು. ಅಂದರೆ ಅಲ್ಲಿವರೆಗೂ ನಮ್ಮ ತಂದೆ ಅಂದರೆ ಜನನ್ನ ತುಂಬ ಸಂಪಾದನೆ ಮಾಡಿದ್ರು. ಅವರ ಪ್ರೀತಿ, ಅವರ ಇದನ್ನ, ಆ ವ್ಯಕ್ತಿತ್ವ ಆ ಥರ ಇತ್ತು ನಮ್ಮ ತಂದೆ.
ನಿಮ್ಮ ಈಗ ಮಾತಿನಲ್ಲಿ ಅಲ್ಲಿ ಅಮ್ಮ ಬಂದ್ರು. ಅಮ್ಮನ ಒಟ್ಟಿಗೆ ಕಳೆದಂತ ದಿನಗಳನ್ನ ನೆನಪಿಸ, ಅಮ್ಮನ ನಮ್ಮ ತಂದೆ ಪ್ರೀತಿ. ಇವತ್ತಿಗೂ, ನಮ್ಮ ತಾಯಿ ಇವತ್ತಿಗೂ ಒಂದು ಹಾ. ದೊಡ್ಡ ಶಕ್ತಿ ನಮ್ಗೆ. Okay. ಇವತ್ತಿಗೂ ಕೂಡ ನನಗೆ ನನ್ನ ತಮ್ಮ ಇದ್ದಾನೆ. ನನ್ನ ತಮ್ಮನು, ಅವನು ತಬ್ಲಿಸ್ಟು, ಪ್ರೀತಮ್ ಅಂತ ಅವನ ಹೆಸರು. ಅವನ್ನ ನನ್ನನ್ನ ನಾ ಹೇಳಿದ್ನಲ್ಲ, ಒಂದು ಸಂಸ್ಕಾರಿತವಾಗಿ ಬೆಳೆಸಿದಂಥ, ಯಾಕೆಂದ್ರೆ ನಮ್ಮ ತಂದೆ ಮುರಿತೋ ಹೊರಗಡೆನೆ ಇದ್ದವರು, ನಮ್ಮನ್ನ ಬಹಳಷ್ಟು ಹತ್ತಿರದಿಂದ ತಿದ್ದಿ ತೀಡಿ ಒಂದು ವ್ಯಕ್ತಿತ್ವವನ್ನು ಮಾಡಿದಂತಹ ಏನು ಸಹನಾಮೂರ್ತಿ ಅಂತಂದ್ರೆ ನಮ್ಮ ತಾಯಿ. ಯಾಕೆ ನಮ್ಮ ತಂದೆ ತುಂಬಾ ಕೋಪಿಷ್ಟ್ರು, ಆದ್ರೆ ಎಲ್ಲವನ್ನ ಸಹಿಸ್ಕೊಂಡು ನಮ್ಮ ಏಳಿಗೆಗೋಸ್ಕರ ದುಡಿದಂತಹ ಒಂದು ಮಾತೃ ಹೃದಯ ನಮ್ಮ ತಾಯಿ. ಲಕ್ಷ್ಮೀ ಇಲ್ಲ, ಅವರು ಹಾಡಲ್ಲ. ಬಟ್ ಅದೇ ನಮ್ಮ ತಂದೆ ಹೋದ್ಮೇಲೆ ನನ್ಗೊಂದು ಬಹಳ ಒಂಥರ ಭಯ ಇತ್ತು, ನಮ್ಮ ತಾಯಿ ಹೆಂಗ್ ತಗೋತಾರೆ ಅದನ್ನ ಅಂತ. ಬಟ್ ಅವರು ಆಧ್ಯಾತ್ಮಿಕವಾಗಿ ಅಧ್ಯಾತ್ಮದ ಒಂದು ನಡೆಯಲ್ಲಿ ಹೋಗಿ ಅವ್ರದೇ ಆದಂತ ಒಂದು ಸತ್ಸಂಗ ಮಾಡಿಕೊಂಡು, ಇವತ್ತು ಅವ್ರದೇ ಆದಂತ ಒಂದು ಸತ್ಸಂಗ ಇದೆ. ಆ ಸತ್ಸಂಗದಿಂದ ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ ಎಲ್ಲ ಮಾಡಿಕೊಂಡು ಬೇರೆ ಬೇರೆ ಕಡೆ ಭಜನೆಗಳಿಗೆ ಹೋಗ್ತಾರೆ. ಅವ್ರದೇ ಆದಂತ ಒಂದು ಕಮ್ಯುನಿಟಿ ತರ ಮಾಡ್ಕೊಂಡು ಅದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ ನನಗೊಂಥರ ರಿಲ್ಯಾಕ್ಸ್. ಸಾಮಾಜಿಕವಾಗಿ ಕೆಲಸಗಳನ್ನು ಮಾಡ್ತಾರೆ. ಮಹಿಳೆಯರ ಒಂದು ಏಳಿಗೆಗೋಸ್ಕರ, ಅವರ ಸದೃಢ ಇದೊಂದು ಬೆಳವಣಿಗೆಗೋಸ್ಕರ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಆತರ ತೊಡಗಿಸ್ಕೊಂಡು ಇದು ಮಾಡ್ತಾರೆ. ಸೊ ನಮಗೆಲ್ಲ ಇವತ್ತಿಗೂ ಕೂಡ ನಮ್ಗೆ ನಮ್ಮ ತಾಯಿನೇ ಶಕ್ತಿ. ಸೊ ಈಗ ನಿಮ್ಮ ಮುಂದೆ ನಿಮ್ಮನ್ನ ಮುಂದುವರಿಸಿಕೊಂಡು ಹೋಗುವಂತ ಪೀಳಿಗೆ ಬಗ್ಗೆ ಮಾತಾಡೋದಾದ್ರೆ, ಅಂದ್ರೆ ಈಗ ತಂದೆಯಿಂದ ಮಗ ನೀವು, ನಿಮ್ಮಿಂದ ನಂತರ ನಿಮ್ಮ ಮನೇಲಿ ಎಷ್ಟು ಜನ ಮಕ್ಕಳಿದ್ದಾರೆ, ಹೇಗೆ? ಸೊ ನಾನು, ನನ್ನ ಮಡದಿ ತೇಜಸ್ವಿನಿ ಅಂತ, ನನಗೆ ಇಬ್ರು ಮಕ್ಕಳು, ಧೃತಿ ಮತ್ತೆ ಧ್ರುವ. ಧೃತಿ ಬಂದು ಈಗ ಅವಳು ಇಂಜಿನಿಯರಿಂಗ್ ಮುಗಿತವಳು, ಧ್ರುವ ಇನ್ನು 9ನೇ ಕ್ಲಾಸ್ ಅಲ್ಲಿ ಇದ್ದಾನೆ. ಇಬ್ರು ಹಾಡ್ತಾರೆ. ಧೃತಿ ಅಪ್ಪನ ಒಟ್ಟಿಗೆ ಹಾಡಿದಾಳೆ. ನಮ್ಮ ತಂದೆಯವರಿಗೆ ನನ್ನ ಮಗನ ಜೊತೆ ಹಾಡ್ಬೇಕು ಅಂತ ಬಹಳ ಆಸೆ ಇತ್ತು. ಅವನು ಹುಟ್ಟಿದಾಗ ಇಡೀ ನಮ್ಮ ಲೇಔಟ್ಗೆ ಸ್ವೀಟ್ ಹಂಚ್ಬಿಟ್ಟಿದ್ರು. ನನ್ನ ಮೊಮ್ಮಗ ಹುಟ್ಬಿಟ್ಟಿದ್ದಾನೆ, ನಾನು ಅವನ ಜೊತೆ ಅವನ ಜೊತೆ ಹಾಡ್ಬೇಕು ಅಂತ ಅಷ್ಟು ಆಸೆ ಇತ್ತು ಅವ್ರಿಗೆ. ನಮ್ಮ ತಂದೆ ಹೋದಾಗ ಅವ್ನಿಗೆ ಇನ್ನೂ 2 ವರ್ಷ. ಅವ್ರಿಗೆ ಮಗಳು ದೊಡ್ಡವಳು ಅಷ್ಟೊತ್ತಿಗಾಗ್ಲೇ 2-3 ಕಾರ್ಯಕ್ರಮ ಎಲ್ಲ ತಾತನ ಜೊತೆ ಎಲ್ಲ ಹಾಡಿದ್ಲು, ಎಲ್ಲ ಮಾಡಿದ್ಲು. ಅವ್ರಿಗೆ ನನ್ನ ಮೊಮ್ಮಗನ ಜೊತೆ ಹಾಡ್ಬೇಕು ಅನ್ನೋ ಆಸೆ ಬಹಳ ಇತ್ತು ಅವ್ರಿಗೆ. ಅದಾಗ್ಲಿಲ್ಲ. ಇನ್ನ ನನ್ನ ಮಡದಿ, ಅವಳು ಲೆಕ್ಚರರ್ ಆಗಿ, ಪ್ರಿನ್ಸಿಪಲ್ ಆಗಿ, ಅವಳು ಎಜುಕೇಶನ್ ಶೈಕ್ಷಣಿಕವಾಗಿ ಬಹಳ ಸ್ಟ್ರಾಂಗ್ ಆಗಿದ್ದಂಥ ಲೇಡಿ. ಅನ್ಫಾರ್ಚುನೇಟ್ಲಿ ಶಿ ಇಸ್ ನೋ ಮೋರ್. ಅವರಿಗೆ ಈಗ 1 ವರ್ಷದ ಹಿಂದೆ ಕ್ಯಾನ್ಸರ್ ಇಂದ ತೀರ್ಕೊಂಡ್ಲು. ಆದ್ರೆ ನನ್ನ ಒಂದು ಏಳಿಗೆಗೆ, ನನ್ನ ಒಂದು ಸುಗಮ ಸಂಗೀತಕ್ಕೆ ನಾನು ಮನೇಲಿ ಇದ್ದಾಗ ಮಕ್ಕಳನ್ನ ಬೆಳೆಸೋದಾಗ್ಲಿ ಅಥವಾ ನನ್ನ ಕಾರ್ಯಕ್ರಮಗಳಿಗೆ ಉತ್ತೇಜನ ಕೊಡೋದಾಗ್ಲಿ ಬಹಳಷ್ಟು ಮಾಡೋದು. ಸೊ ಹಾಗಾಗಿ ನನ್ನ ಹಾಡುಗಳು ಅಂದ್ರೆ ಬಹಳ ಇಷ್ಟ ಅವಳಿಗೆ. ಸೊ ಹಾಗಾಗಿ ಬಹಳಷ್ಟು ಇವತ್ತಿಗೂ ಕೂಡ ಅದೇ ಅವಳ ಒಂದು ಅನುಪಸ್ಥಿತಿ ತುಂಬಾ ಕಾಡುತ್ತೆ. ಯಾಕೆಂತಂದ್ರೆ ಕೆಲವೊಂದು ಹಾಡುಗಳನ್ನ ನಾನು ಹಾಡಿದಾಗ ಎದುರುಗಡೆ ಕಾಣಿಸ್ಕೊತಾಳೆ. ಅಂದ್ರೆ ಕೆಲವೊಂದು ಹಾಡುಗಳಿಗೆ ಪ್ರೇರೇಪಣೆ ಆಗಿದ್ಲು. ಸೊ ಅನ್ಫಾರ್ಚುನೇಟ್ಲಿ ಅದೇ ನನ್ನ ಇದು ಒಂಥರ ಸಾಕಷ್ಟು ಉಳಿಸ್ಕೊಳ್ಳಬೇಕು ಅನ್ನೋಂತಹ ಒಂದು ಪ್ರಯತ್ನವನ್ನ ನಾನು ಮಾಡಿದೆ. ಅದು ಆಗಲಿಲ್ಲ. ಸೊ 1 ವರ್ಷ ಆಯ್ತು ಅವಳು ತೀರ್ಕೊಂಡು. ಲಂಗ್ ಕ್ಯಾನ್ಸರ್ ಆಗಿ ಶಿ ಪಾಸ್ಡ್. ಸೊ ಈಗ ಮಕ್ಕಳನ್ನ ಬೆಳೆಸುವಂತ ಜವಾಬ್ದಾರಿ ನಂದು. ಇದಕ್ಕೆ ಶಕ್ತಿಯಾಗಿ ನಮ್ಮ ತಾಯಿ ನಿಂತಿದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಒಟ್ಟಿಗೆ ಇರ್ತೀವಿ. ಸೊ ಈ ಒಂದು ಅದೇ ನಮ್ಮ ಆ ಒಂದು ಸಂಗೀತದ ಲೆಗಸಿ. ಅದೇ ಸಂಗೀತ ಅನ್ನೋದು ಮನಸ್ಸಲ್ಲಿ ಏನೇ ಕಲಾವಿದ ಅಂದ್ರೆ ಹಾಗೇನೆ, ಕಲಾವಿದರಿಗೆ ಕಷ್ಟಗಳಿರುತ್ತೆ, ಆದ್ರೆ ಅದನ್ನೆಲ್ಲ ಮೆಟ್ಟಿ ಇನ್ನೊಬ್ಬರಿಗೆ ಸಂತೋಷ ಕೊಡುವಂತ ಅಥವಾ ನಮ್ಮನ್ನ ನಾವೇ ಅರ್ಥ ಮಾಡಿಕೊಂಡು ಓಲೈಸ್ಕೊಂಡು ಒಂದು ಲೆಗಸಿನ ಕಂಟಿನ್ಯೂ ಮಾಡಬೇಕು ಅನ್ನೋದು ನನ್ನ ಒಂದು ಪ್ರಯತ್ನ. ಹಾಗಾಗಿ ಗಾನ ಸಂಭ್ರಮ ಅನ್ನುವಂಥ ಒಂದು ಸಂಸ್ಥೆಯನ್ನ ಕಟ್ತೀನಿ. ಅದರಿಂದ ಮಕ್ಕಳುಗಳಿಗೆ, ಬೇರೆಯವರುಗಳಿಗೆ ಸಂಗೀತನ ಹೇಳ್ಕೊಡುವಂಥ ಕೆಲಸಗಳನ್ನ, ಅವ್ರಿಗೆ ವೇದಿಕೆಗಳನ್ನ ಕಲ್ಪಿಸುವಂಥ ಕೆಲಸ, ಹೀಗೆ ನನ್ನನ್ನು ನಾನು ತೊಡಗಿಸ್ಕೊಂಡು ಈ ಥರ ಸಂಗೀತದ, ಸಾಹಿತ್ಯದ
ಸೇವೆ ಮಾಡ್ತಾ ಇದ್ದೀನಿ. ಖಂಡಿತ ಸರ್. ಯಾಕೆಂತಂದ್ರೆ ಈ ಅದರಿಂದ ಆಚೆ ಬರ್ಬೇಕಲ್ಲ. ಯಾಕೆಂತಂದ್ರೆ ಒಂಥರ ತಂದೆಯ ಅಗಲಿಕೆ, ಹೆಂಡತಿ ಅಗಲಿಕೆ, ಇವೆಲ್ಲ ತುಂಬಾ ಇವೆಲ್ಲ ನಮ್ಗೆ ಬಹಳ ಹತ್ತಿರದ ಸಂಬಂಧಗಳು. ಯಾವ್ದೋ ದೊಡ್ಡಪ್ಪನ ಮಗ ಚಿಕ್ಕಪ್ಪನ ಮಗ ಅಂದ್ರೆ ಏನೋ ಇದು ಎಲ್ಲ ನಮ್ಮ ಒಂಥರ ಬ್ಲಡ್ ರಿಲೇಷನ್. ಇದು ಅದನ್ನ ಆ ವ್ಯಕ್ತಿತ್ವವನ್ನ ಕಳ್ಕೊಂಡಾಗ ನಾವು ನಮ್ಮ ಮನಸ್ಸು ಬರಿದಾಗತ್ತಲ್ಲ, ಅವಾಗ ಅದು ತಡ್ಕೊಳ್ಳೋದು ಬಹಳ ಕಷ್ಟ. ಖಂಡಿತ ಸರ್. ಅದೇ ನೀವಾಗ್ಲೇ ಹೇಳಿದ್ರಿ, ಎಷ್ಟೋ ನೋವುಗಳಿಗೆ ಸಾಂತ್ವನ ನೀಡುವಂಥದ್ದು ಹಾಡಾಗಿರುತ್ತೆ ಅಂತ ಹೇಳಿ. ಅದೇ ಹಾಡುವವನ ಕಲಾವಿದನ ಬದುಕಲ್ಲಿ ಇಂತಹ ಕೈ ಘಟನೆಗಳು, ಸೊ ಅದು ಎಷ್ಟು ತುಂಬಾ ಕಷ್ಟ ಅಂತ ನೋಡಿ. ತಂದೆಯವರು ಹೋಗಿ 2ನೇ ದಿನಕ್ಕೆ ಹೋಗಿ ಹಾಡಬೇಕು ಅಂದಾಗ ಮನಸ್ಸು ಪರಿಸ್ಥಿತಿ ಹೇಗಿರುತ್ತೆ. ಜಸ್ಟ್ 48 hours ಆಗಿದೆ, ಏನ್ ಮಾಡಕ್ಕಾಗಲ್ಲ. ಅದು ನಮ್ಮ ವೃತ್ತಿ ಅದು, ಅದನ್ನ ನಾವು ಮಾಡಬೇಕು. ನಮ್ಮ ತಂದೆ ಯಾವಾಗ್ಲೂ ಹೇಳೋರು, ನಮ್ಮ ತಂದೆಗೆ ಅದೆಲ್ಲ ಬಹಳ ಆದರ್ಶವಾದಿ ಅವರು. ಒಪ್ಕೊಂಡಾಗ ಅವ್ರಿಗೇನೋ ಜ್ವರ ಬಂತು, ನೆಗಡಿ ಇತ್ತು, ಕೆಮ್ಮಿತ್ತು, ಆದ್ರೂ ಹೋಗೋರು ಹಾಡೋರು. ಕ್ಯಾನ್ಸಲ್ ಅಂತೂ ಆಗ್ತಾ ಇರಲಿಲ್ಲ. ಎಷ್ಟೋ ಸರಿ ಆಗಿತ್ತ, ಅವ್ರಿಗೆ ಹುಷಾರಿಲ್ಲದೆ ಇದ್ದಾಗ ಅವ್ರ ಜೊತೆ ನಾನು ಹೋಗಿ ಅವ್ರು 1-2 ಹಾಡು ಹಾಡಿದ್ದಾರೆ, ನಾನು ಎಂಟೈರ್ ಕಾರ್ಯಕ್ರಮ ನಾನು ಹಾಡಿದ್ದೀನಿ. ಆ ಥರ ಎಲ್ಲ ಆಗಿದೆ. ಇದು ನಮ್ಮ ತಂದೆ ಮಕ್ಕಳ ಒಡನಾಟ ಆ ಥರ ಇತ್ತು. ಹಾಗಾಗಿ ಪ್ರತಿ ಕ್ಷಣಕ್ಕೂ ನಮ್ಮ ತಂದೆ ಜ್ಞಾಪಕ ಬರ್ತಾರೆ. ಆ ಥರ ಸನ್ನಿವೇಶಗಳು ಬಂದಾಗ ಜ್ಞಾಪಕ ಬರ್ತಾರೆ. ಇನ್ನು ಸಂಗೀತಗಾರ ಅಂತ ಅಂದ ತಕ್ಷಣ ಈ ಕವಿ ಸಾಹಿತ್ಯದೊಟ್ಟಿಗಿನ ಒಡನಾಟ ಇದೆಯಲ್ಲ ಸರ್, ಅದೊಂಥರ ತುಂಬಾ ವರ್ಣಿಸ್ಲಿಕ್ಕೆ ಸಾಧ್ಯವಾಗದೇ ಇರುವಂತದ್ದು. ಸೊ ನೀವು ಸಾಹಿತ್ಯದ ಜೊತೆಗೆ ಕವಿಗಳ ಜೊತೆಗೆ ಕೂಡ ಒಡನಾಡಿದವರು, ಕೆಲಸ ಮಾಡಿದಂತವ್ರು. ನನಗೆ ಅದೊಂದು ತೃಪ್ತಿ ಇದೆ. ಯಾಕೆಂತಂದ್ರೆ ನನ್ನ ಕಣ್ಮುಂದೆ ನಾನು GS ಶಿವರುದ್ರಪ್ಪ ಅವ್ರ ಜೊತೆ ಇದ್ದೆ, ಆಮೇಲೆ ನಮ್ಮ ನಿಸಾರ್ ಅಹಮದ್, ಆಮೇಲೆ ಚನ್ವೀರ್ ಕಣವಿ, ಇವನ್ನೆಲ್ಲ ಅವ್ರ ಜೊತೆ ಇದ್ದು ಅವ್ರ ಜೊತೆ ಬೆರೆತು ಇದು ಮಾಡಿದವನು. ಈಗ ಅಂಥ ಮಹನೀಯರಿಲ್ಲ, ಆದ್ರೆ ಅವ್ರ ಜೊತೆ ಇದ್ದಂಥ ಫೋಟೋಗಳು ನೋಡಿದಾಗ ನಮ್ಮನ್ನ ಮುಂದಿನ ಪೀಳಿಗೆಗೆ ನಾನು ತೋರಿಸ್ಬೋದು, ಇಂಥವ್ರ ಜೊತೆ ನಾವಿದ್ದೀವಿ. ನನಗೆ ಬೇಂದ್ರೆ ಕುವೆಂಪುನ ಸುಮ್ಮನೆ ನಾವು ಫೋಟೋದಲ್ಲಿ ನೋಡಿದೀವಿ. ನಮ್ಮ ತಂದೆಯವರು ಬೇಂದ್ರೆಯವ್ರ ಜೊತೆ ಇದ್ರು, ಕುವೆಂಪು ಜೊತೆ ಇದ್ರು ಅಂದಾಗ ನಮ್ಗೊಂದು ಹೆಮ್ಮೆ. ಹಾಗೆ ನನ್ನ ಮುಂದಿನ ಪೀಳಿಗೆನವರು, ನಾವು GSS ಜೊತೆ ಇದ್ವಿ, ಸಿದ್ದಯ್ಯ ಪುರಾಣಿಕ್ ಅವ್ರ ಜೊತೆ ಇದ್ವಿ, ಅಥವಾ ನಾವು HSV ಹೀಗೆ ಇದ್ವಿ ಅನ್ನೋದು ತುಂಬಾ ಸಂತೋಷ. ನನಗೆ ಇನ್ನೂ ತೃಪ್ತಿ ಕೊಟ್ಟಿದ್ದು ನನ್ನ ಪ್ರೀತಿಯ ಕವಿ HS ವೆಂಕಟೇಶ್ ಮೂರ್ತಿ. ನನ್ನನ್ನು ಮಾನಸ ಪುತ್ರ ಅಂತಾನೆ ಕರೆದ್ರು ಅವರು. ಅವರ ಜೊತೆ ತುಂಬಾ ಕಾರ್ಯಕ್ರಮಗಳು, ಪ್ರವಾಸಗಳನ್ನ ಮಾಡಿದ್ವಿ. ಶ್ರೀಮಂತ ವ್ಯಕ್ತಿತ್ವ, ಸ್ನೇಹಜೀವಿ, ಆಮೇಲೆ ಅವರ ಭಾಷೆ, ಅವರ ಮಾತು, ಅವರ ವ್ಯಕ್ತಿತ್ವ, ಅವರ ಸರಳತೆ, ಅದು ನನಗೆ ಒಂಥರ ಪಾಠ ಆಯಿತು. ನಮ್ಮ ತಂದೆ ಹೇಗೆ ಬೇಂದ್ರೆಯವರ ಕೊನೆಯ ದಿನಗಳಲ್ಲಿ ಅವರನ್ನ ಸೇವೆ ಮಾಡಿದ್ರು, ಹಾಗೆ ನನಗೆ ಭಗವಂತ ಒಂದು ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದು ನಮ್ಮ ದೊಡ್ಡ ಕವಿ, ಶ್ರೇಷ್ಠ ಕವಿ HS ವೆಂಕಟೇಶ್ ಮೂರ್ತಿ. ಅವರೊಂದಿಗೆ ಕೊನೆಯ ದಿನಗಳಲ್ಲಿ ನಾನು ಅವ್ರ ಜೊತೆ ಇದ್ದೆ, ಅವರ ಸೇವೆ ಮಾಡಿದೆ. ಒಂದು ಘಟನೆ ನನಗೆ ಬಹಳ ಕಾಡುತ್ತೆ. ಅವರು ಇನ್ನೇನು ಕಾಲವಾಗಕ್ಕೆ ಒಂದು 10-15 ದಿನಗಳ ಮುಂಚೆ ರಾತ್ರಿ 11 ಗಂಟೆಗೆ ಒಂದು ಫೋನ್ ಬರುತ್ತೆ. ಅವರೇ ಫೋನ್ ಮಾಡ್ತಾರೆ, ನನಗೆ HSV ಫೋನ್ ಮಾಡ್ತಾ ಇದ್ದಾರಲ್ಲ, ಇಲ್ಲಪ್ಪ ನಾನೊಂದು ಹಾಡು ಬರೆದಿದ್ದೀನಿ, ಆ ಹಾಡು ನೀನೇ ಹಾಡಬೇಕು ಅಂತ. ಅಯ್ಯೋ ಸರ್, ನೀವು ಹೇಳಿದ್ರೆ ಸಾಕು ಸರ್, ನಾನು ಹಾಡ್ತೀನಿ, ಖಂಡಿತ ಹಾಡ್ತೀನಿ ಸರ್, ಸಂತೋಷವಾಗಿ. ಅದು ಅವ್ರಿಗೆ ಒಂಥರ ಈಗ 80 ವರ್ಷ ಆದ್ರೆ ಅವರೆಲ್ಲ ಚಿಕ್ಕ ಮಕ್ಕಳು ತರ ಅಲ್ವಾ. ನೋಡಪ್ಪ, ನಾನು ಇದನ್ನೆಲ್ಲ ಓದ್ತೀನಿ, ಆ ಹಾಡನ್ನ ನಿನ್ಗೆ ಓದ್ತೀನಿ, ನೋಡಿ ಹೆಂಗಿದೆ ಅಂತ ಹೇಳು ನನಗೆ. ನೋಡಿ ಅಂತ ದೊಡ್ಡ ವ್ಯಕ್ತಿ, ಮೇರು ಪರ್ವತ, ಅವ್ರು ನನಗೆ ಕೇಳ್ತಾರೆ ಹಾಡು ಹೆಂಗಿದೆ ಹೇಳು. ಅವ್ರು ಜಗದಲ್ಲಿ ಸುಂದರ ಎರಡೇ ನಾಮ, ಅವಧಿಯ ರಾಮ ಮಧುರೆಯ ಶ್ಯಾಮ. 2 ದೊಡ್ಡ ವ್ಯಕ್ತಿತ್ವ, ಅಂದ್ರೆ ಪರ್ವಗಳವು. ರಾಮನ್ನ ಕೃಷ್ಣನ ಸೇರಿಸಿ ಬರೀತಾರೆ ಅವರು. ಜಗದಲ್ಲಿ ಸುಂದರ ಎರಡೇ ನಾಮ, ಅವಧೆಯ ರಾಮ ಮಧುರೆಯ ಶ್ಯಾಮ. ಓದ್ತಾ ಹೋಗ್ತಾ ಇದ್ರೆ ನಂಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ, ದಳ 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 ಅಂತ. ಅಂದ್ರೆ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದ್ರೆ, ಅಂಥ ವ್ಯಕ್ತಿ ರಾತ್ರಿ 11 ಗಂಟೆಗೆ ಫೋನ್ ಮಾಡಿ ಹೇಳ್ತಾರೆ, ಇದು ನೀನೇ ಹಾಡ್ಬೇಕಪ್ಪ ಅಂತ. ಆಯ್ತು ಸರ್, ನೀವು ಬರ್ದಿದ್ದೀರಾ, ಖಂಡಿತ ಹಾಡ್ತೀನಿ, ಒಂದು ವಾರ ಟೈಮ್ ಕೊಡಿ. ಆಯ್ತು, 1 ವಾರ ಆಯ್ತು, ನಾನು ಏನೋ ಕೆಲಸದ ಮೇಲೆ ಆಗಿರ್ಲಿಲ್ಲ, ಫೋನ್ ಬರುತ್ತೆ ನಂಗೆ ಮತ್ತೆ, ಏನಪ್ಪ ಆಯ್ತೇನಪ್ಪ ಸರ್, ಮಾಡ್ತೀನಿ ಸರ್, 2 days ಟೈಮ್. ಸರಿ ಅಂದ್ಬಿಟ್ಟು ಅವ್ರಿಗೋಸ್ಕರ ಹೋಗಿ ಅದನ್ನ ಟ್ಯೂನ್ ಮಾಡಿಸಿ, NS ಪ್ರಸಾದ್ ಅಂತ ನಮ್ಮ ಗುರುಗಳು, ಅವ್ರ ಹತ್ರ ಟ್ಯೂನ್ ಮಾಡಿಸಿ
ಅದನ್ನು ಒಂದು ಆಯಾಮ ಮಾಡಿ, ಅದಕ್ಕಿಂತ ಮುಂಚೆ ಟ್ಯೂನ್ ಆದಾಗ ನೀನೊಂದು ಕೆಲಸ ಮಾಡು, ಅದನ್ನು ಟ್ಯೂನು ಆಗಿರೋದನ್ನ ನಾನು ಕರ್ಕೊಂಬಂದು ನನ್ನ ಮನೆಗೆ ಬಂದು ನೀನು ಹಾಡ್ಬಿಡು. ಆಯಿತು ಅಂತ ಅಂದ್ಬಿಟ್ಟು ಅವ್ರು ಹಾಸ್ಟೆಲೇ ಇದ್ರು ಆ ಟೈಮಲ್ಲಿ. ಅವಾಗ ಹೋಗಿ ಹಾಡಿದ್ದೆ ನಾನು. ಅದು ಜಗದಲ್ಲಿ ಸುಂದರ ಎರಡೇ ನಾಮ, ಅವಧೆಯ ರಾಮ ಮಧುರೆಯ ಶ್ಯಾಮ. ರಾಮ ಶ್ಯಾಮ, ರಾಮನ ಬೆಳಕಿಗೆ ಕೃಷ್ಣನೇ ನೆರಳು, ರಾಮನ ಬೆಳಕಿಗೆ ಕೃಷ್ಣನೇ ನೆರಳು, ಮೋಹನ ಮುರಳಿಗೆ ಮೋಹನ ಮುರಳಿಗೆ ಜಗವೇ ಮರುಳು. ಜಗದಲ್ಲಿ ಸುಂದರ ಎರಡೇ ನಾಮ, ಅವಧೆಯ ರಾಮ ಮಧುರೆಯ ಶ್ಯಾಮ. ರಾಮ ಈ ಥರ ಹಾಡಿದೆ. ತುಂಬ ಖುಷಿ ಆಗೋಯ್ತು. ಇದನ್ನ ನೀನು ಭಾಳ ಬೇಗ ಫಸ್ಟು ನೀನು ಇದನ್ನ ರೆಕಾರ್ಡ್ ಮಾಡು ಸ್ಟುಡಿಯೋದಲ್ಲಿ. ಆಯಿತು ಸರ್. ಅದಾಗಿ ಒಂದು 2-3 ಡೇಸ್ಗೆ ನೆಗಡಿ ಬಂದ್ಬಿಡ್ತು ನನಗೆ. ನನಗೆ ಒಂದು ವಾರ ಆದರೂ ಹೋಗ್ತಾ ಇಲ್ಲ, ನನಗೆ ತುಂಬ ಸುಸ್ತು, ಇದು ಅದು ನೆಗಡಿ ವಾಯ್ಸ್ ಇದ್ರೆ ನಮ್ಮ ವಾಯ್ಸ್ ಬೇರೆ ಬೇರೆ ಕೇಳುತ್ತೆ, ಆಮೇಲೆ ಕರ್ಕಶವಾಗಿರುತ್ತೆ. ನಾನು ವೆಯ್ಟ್ ಮಾಡಿದೆ. ಅವ್ರಿಗೇನಾಯಿತು, ಹಾಸ್ಪಿಟ್ಲಿಗೆ ಸೇರಿಸಿದ್ರು, ICUನಲ್ಲಿದ್ದರು. ಅದು ಏನಾಗೋಯ್ತು, ಇನ್ನು ನನಗೆ ವಾಯ್ಸ್ ಸರಿ ಹೋಯಿತು. ನಾನು ಅಂದ್ಕೊಂಡೆ ಇಲ್ಲ ಇದನ್ನು ಏನಾದ್ರು ಮಾಡಿ, ಅವರ ಸೊಸೆನೂ ಹೇಳೋದು ಇಲ್ಲ ಈ ಹಾಡನ್ನ ಅವ್ರಿಗೆ ಕಿವಿಲಾರು ಕೇಳಿಸೋಣ, ಒಂದು ಖುಷಿ ಸಿಗುತ್ತೆ ಅವ್ರಿಗೇನು, ಅದರಿಂದ ಏನಾದ್ರು ಸ್ವಲ್ಪ ರೆಡಿ ಆಗ್ತಾರೆ. ಆಯಿತು ಅಂತಂದ್ಬಿಟ್ಟು ಅವತ್ತಿನ ದಿನ ಮನೆಗೆ ಬಂದು ರಾತ್ರಿ 11:30-12 ಗಂಟೆಯಲ್ಲಿ ಹಾಡಿದ್ದು ಹಾಡು ಹಾಡಿ ಎಲ್ಲ ರೆಡಿ ಮಾಡಿಕೊಂಡು, ಮ್ಯೂಸಿಕ್ ಎಲ್ಲ ರೆಡಿ ಇತ್ತು. ನಾನು ಬರೀ ನನ್ನ ವಾಯ್ಸ್ ಮಾತ್ರ ರೆಕಾರ್ಡಿಂಗ್ ಇತ್ತು. ಅದನ್ನು ಹಾಡಿದೆ ರಾತ್ರಿ 11:30-12 ಹಾಡಿ ಬೆಳಗ್ಗೆ ಹೋಗಿ ICUನಲ್ಲಿದ್ದರು. ಅವ್ರಿಗೆ ಕಿವಿಲಿ ಕೇಳಿಸೋಣ, ತುಂಬ ಇಷ್ಟಪಟ್ಟಿದ್ದಂಥ ಹಾಡನ್ನು, ಕೇಳಲೇಬೇಕು ಅಂತ. ಸೊ ಕಿವಿಲಿ ಕೇಳಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಬೆಳಿಗ್ಗೆ ಎದ್ದೆ 7:30ಗೆ ಅವರಿಲ್ಲ. ನನಗೊಂಥರ ತಡ್ಕೊಳಕ್ಕೆ ಆಗಿಲ್ಲ. ಅದು ಯಾವತ್ತೂ ಅದೊಂದು ಮನಸ್ಸಲ್ಲಿ ನಂಗೆ ಅದೊಂದು ಕೊರಗಿರುತ್ತೆ. ಅವರು ಆಸೆ ಪಟ್ಟಂಗೆ ಆಗಲಿಲ್ಲ ನೋಡಿ. ಹಿಂದಿನ ದಿನ ರೆಕಾರ್ಡ್ ಮಾಡಿದ್ದೀನಿ, ಬೆಳಿಗ್ಗೆ ಅವರಿಲ್ಲ. ಅದು ಮರೆಯೋಕ್ಕಾಗದೇ ಇರೋಂಥ ಕ್ಷಣ. ಅಂಥ ಒಬ್ಬ ವ್ಯಕ್ತಿ, ಅಂಥ ಒಬ್ಬ ದೊಡ್ಡ ಸರಳಜೀವಿ, ಶ್ರೇಷ್ಠ ಕವಿ ಅವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ. ಕೊನೆಗೆ ಅವರ ಪಾರ್ಥಿವ ಶರೀರದ ಮುಂದೆ ನಿಂತು ಅದೇ ಗೀತೆಯನ್ನು ಹಾಡ್ತೀನಿ. ಅವ್ರ ಕಾಲ ಹತ್ರ ನಿಂತ್ಕೊಂಡು ಅದನ್ನು ಹಾಡಿ ಅವ್ರನ್ನ ಬೀಳ್ಕೊಡ್ತೀನಿ. ಇದು ಮರೆಯೋಕ್ಕಾಗದೇ ಇರೋಂಥ, ನನ್ನ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋವಂಥ ಒಂದು ಕ್ಷಣ. ಅದನ್ನು ನಾವು ಆಮೇಲೆ ಆ ಗೀತೆಗೆ ಅವರ ನನ್ನ ಪ್ರೀತಿಯ ಗೆಳೆಯ ವೆಂಕಟ್ ಅಂತ, ನಮ್ಮ ಸಿಂಗಪೂರ್ ಕನ್ನಡ ಸಂಘದ ಅಧ್ಯಕ್ಷರವರು, ಅವ್ರಿಗೆ ನಮ್ಮ ವೆಂಕಟ್ನ ಕಂಡ್ರೆ ನಮ್ಮ HSV ಸರ್ ಅವ್ರಿಗೆ ಬಹಳ ಪ್ರೀತಿ. ಯಾಕೆಂದರೆ ಅವರು ಕವಿಗಳು, ವೆಂಕಟ್ ಅವರು ಕವಿಗಳು. ಅವ್ರನ್ನ ಕಂಡ್ರೆ, ಅವರ ಶ್ರೀಮತಿ ಮಮತಾ ಅವ್ರನ್ನ ಕಂಡ್ರೆ, ಮಗಳು ಕೂಡ ನವ್ಯಶ್ರೀ ಅಂತ ಡಾನ್ಸರ್ ಅವಳು. ಸೊ ಅವರು ಕೂಡ ಸಂಗೀತದ ಕುಟುಂಬ. ಆ ಗೀತೆಗೆ ನವ್ಯ ಡಾನ್ಸ್ ಮಾಡಬೇಕು, ಮಮತಾ ಅವರು ಕೊರಿಯೋಗ್ರಾಫ್ ಮಾಡಬೇಕು ಅಂತ ಆಸೆ ಇತ್ತು ಅವ್ರಿಗೆ. ಆ ಆಸೆಯನ್ನು ನಾವು ಅವ್ರು ಹೋದ ಮೇಲೆ ಅದನ್ನು ಅವ್ರ ಕಡೆಯಿಂದನೇ ಮಾಡಿಸಿ ಅವ್ರಿಗೆ ಒಂದು ಶ್ರದ್ಧಾಂಜಲಿ ಅಂತ ಮಾಡಿದ್ವಿ. ಇದೆಲ್ಲ ಒಂದು ಇತಿಹಾಸ. ಇದು ಈ ಥರದ ಇದು ಘಟನೆಗಳು ನಡೆದಾಗ ನಮ್ಗನ್ಸುತ್ತೆ ನಾವೇ ಭಾಗ್ಯವಂತರು, ಅಂಥವ್ರ ಜೊತೆ ನಾವು ಇದ್ವಿ ಅನ್ನೋದೇ. GSS ಕೂಡ ಯಾವುದೋ ಒಂದು ಹಾಡಿಗೆ ಕರೆದು, ಮಗು ನೀನು ಚೆನ್ನಾಗಿ ಹಾಡ್ತೀನಿ, ನನ್ನ ತಲೆ ಮೇಲೆ ಕೈ ಇಟ್ಟು ಇದು ಮಾಡಿದಂಥ ವ್ಯಕ್ತಿ. ಅದನ್ನೆಲ್ಲ ನಾವು ಎದುರುಗಡೆಯಿಂದ ನೋಡಿದೆವು. ನಮ್ಮ ಪೀಳಿಗೆ ಇದೆಯಲ್ಲ, ನನಗೆ ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ದೊಡ್ಡ ದೊಡ್ಡ ಕಲಾವಿದರುಗಳನ್ನು ಕಣ್ಣಿಂದ ನೋಡಿದೆವು. ರಾಜ್ಕುಮಾರ್ ಕೂಡ ನಮ್ಮನ್ನು, ಆಮೇಲೆ SP ಸರ್, ಯೇಸುದಾಸ್, ಇವರೆಲ್ಲ ನಮಗೆ ಒಂಥರ ಅವ್ರನ್ನೆಲ್ಲ ನೋಡಿದ್ದೀವಿ ನಾವು. ಅದೇ ನನ್ನ ಖುಷಿ. ಈ ಪೀಳಿಗೆಗೆ ನಮಗೆ ನನಗೊಂದು ಸಾರ್ಥಕತೆ ಅನಿಸುತ್ತೆ ಅವ್ರನ್ನೆಲ್ಲ ನೋಡಿದಾಗ. ಅಟ್ಲೀಸ್ಟ್ ಅವ್ರ ಥರ ಆಗಬೇಕು ಅನ್ನೋದು.
ಸರ್ ಇದು ಕೊನೆಯದಾಗಿ ಈಗ ರೀಲ್ಸ್ ಜಮಾನ ಅಂತಾನೆ ಹೇಳ್ಬೋದು, ಆಧುನಿಕ ಯುಗ ಆರಂಭ ಆಗಿದೆ ಅಂತ ಹೇಳ್ಬೋದು, ಯುಗ ಅಂತಾನು ಹೇಳ್ಬೋದು. ಸೊ ನಿಮ್ಮ ಮುಂದಿನ ಪ್ಲಾನ್ ಸರ್, ಈ ಯುಗಕ್ಕೆ ಹೊಂದಿಕೆ ಆಗುವಂತೆ ಈ ಕಲಾ ಪ್ರಕಾರವನ್ನ ಬೆಳೆಸುವಂತ ಬಗೆಗೆ ನೀವು ಮಾಡಿದಂತ ಯೋಚನೆಗಳಾಗಿರ್ಬೋದು? ಅದೇ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಈಗ ಮನೆ ಗಾನ ಅನ್ನುವಂತ ಏನು ಕಾರ್ಯಕ್ರಮಗಳಿದೆಯೋ ಅದನ್ನ ಈಗ ನಮ್ಮ ಚಾನೆಲ್ಗಳಲ್ಲಿ ಅದನ್ನ ನಾವು ಪ್ರಸಾರ ಮಾಡ್ತಾ ಇದೀವಿ. ಅಷ್ಟೇ ಅಲ್ಲದೆ ನಮ್ಮ ಗಾನ ಸಂಭ್ರಮದಿಂದ ಕವಿಗಳ ಸಾಹಿತ್ಯಗಳನ್ನ ಚುಟುಕು ತರ ಮಾಡಿ ಅದಕ್ಕೊಂದು ಒಂದು ಆಯಾಮ ನೀಡಿ ಅದನ್ನ ಓದಿ ಆ ಹಾಡನ್ನ ಹಾಡುವಂತಹ ಒಂದು ಸಣ್ಣದಾದಂತಹ ಒಂದು ಕಾರ್ಯಕ್ರಮಗಳನ್ನು ಪುಟಾಣಿ ತರ ಮಾಡಿ ಅದನ್ನ ಒಂದು ಮಾಡಬೇಕು, ಅದನ್ನ ಪಬ್ಲಿಷ್ ಮಾಡಬೇಕು ಅನ್ನೋದು ಒಂದು. ಆಮೇಲೆ ಭಾವಯಾನ ಅಂತ ಒಂದು ಸರಣಿ ಕಾರ್ಯಕ್ರಮ ಮಾಡ್ತೀವಿ. ಅದರಲ್ಲಿ ನಮ್ಮ ಪ್ರತಿಭಾವಂತ ಗಾಯಕರು ಪ್ರಚಲಿತವಾದಂತಹ ಗಾಯಕರೊಂದಿಗೆ ಬೆರೆತು ಹಾಡುವಂಥದ್ದು. ಅಂದ್ರೆ ಇವು ಹೊಸ ಬೇರು ಹಳೆಯ ಚಿಗುರು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಸಂಭಾಷಣೆಯನ್ನ ಮಾಡಿಕೊಂಡು ಮಾಡುವಂಥದ್ದು. ಜೊತೆಗೆ ಈಗಿನ ಕಾಲಕ್ಕೆ ನಮ್ಗೆ ಆರೋಗ್ಯ ಮುಖ್ಯ. ಈಗ ಡಯಟಿಷಿಯನ್ ನ ಕರೆಸಿ, ನ್ಯೂಟ್ರಿಷನ್ ಅವ್ರನ್ನ ಕರೆಸಿ, ಆಮೇಲೆ ಹೆಣ್ಮಕ್ಳಿಗೆ ಟಿಪ್ಸ್ ಕೊಡುವಂಥದ್ದು, ಆಯುರ್ವೇದಿಕ್ ಇದನ್ನ ಈ ತರ ನಮ್ಮ ಸ್ಟೂಡೆಂಟ್ಸ್ ನಲ್ಲಿ ಕೆಲವರು ಡಾಕ್ಟರ್ಸ್ಗಳಿದ್ದಾರೆ. ಅವ್ರನ್ನ ಬಳಸ್ಕೊಂಡು ಈಗಿನ ವಿದ್ಯಮಾನಗಳಲ್ಲಿ ಈಗ ನೋಡಿ ಬಿಸಿಲಿಗೆ ನಾವ್ ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಹಾಕೋಬೇಕು, ಹೇಗಿರ್ಬೇಕು, ಮಕ್ಕಳಿಗೆ ಗೊತ್ತಾಗಲ್ಲ. ಡೈರೆಕ್ಟ್ ಆಗಿ ಹೋಗಿ ಫ್ರಿಡ್ಜ್ ಇಂದ ನೀರು ಕುಡಿಯೋದು, ಐಸ್ ಕ್ರೀಮ್ ಜಾಸ್ತಿ ತಿನ್ನೋದು, ಈ ತರ ಎಲ್ಲ ಮಾಡಿದಾಗ ಆಬ್ವಿಯಸ್ಲಿ ಕೆಮ್ಮು ನೆಗಡಿ ಎಲ್ಲ ಶುರು ಆಗುತ್ತೆ. ಸೊ ಇದನ್ನ ಎಲ್ಲೋ ಒಂದ್ ಕಡೆ ಅದನ್ನ ನಾವು ಅದರ ಶಿಕ್ಷಣಗಳು, ಅದರ ಅರಿವನ್ನ ನಾವು ಕೊಟ್ರೆ ಅಥವಾ ಅವ್ರಗಳಿಗೆ ಗೊತ್ತಾಗುತ್ತೆ. ಆ ತರದ ಒಂದು ಟಿಪ್ಸ್ ತರ ಒಂದು ಇದನ್ನ ನಾನು ಮಾಡಿಸ್ತಾ ಇದ್ದೀನಿ. ಇದೆಲ್ಲ ಒಂಥರ ಸೀರೀಸ್ ತರ ಮಾಡಿಸಿ ನಮ್ಮ ಗಾನ ಸಂಭ್ರಮದಿಂದ ಅದನ್ನ ಎಲ್ಲ ಕಡೆ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಮ್ಮ ಗಾನ ಸಂಭ್ರಮದಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿ ವರ್ಷ ಎಲ್ಲ ಸಿಂಗರ್ಸ್ಗಳಿಗೆ ಸೇರಿಸಿ ಒಂದು ಟೈಟಲ್ ಸಾಂಗ್ ಅಂತ ಮಾಡ್ತೀವಿ. ಆ ಟೈಟಲ್ ಸಾಂಗ್ ನ ನಾವೇನ್ ಮಾಡ್ತೀವಿ, ಯಾವ್ದಾರ ಒಂದು ರೆಸಾರ್ಟ್ ಅಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಚಿತ್ರೀಕರಣ ಮಾಡಿ ಅದನ್ನ ನಮ್ಮ ಆನ್ಯುವಲ್ ಡೇ ನಲ್ಲಿ ರಿಲೀಸ್ ಮಾಡಿಸ್ತೀವಿ. ಸೊ ಇದು ಅವ್ರಗಳಿಗೆಲ್ಲ ಇನ್ನೂ ಖುಷಿ ಸಿಗುತ್ತೆ. ಯಾಕೆಂತಂದ್ರೆ ಇವತ್ತಿನ ಕಾಲಕ್ಕೆ ನೀವು ಹೇಳಿದ್ರಲ್ಲ, ಈ ವಿದ್ಯಮಾನಗಳು ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಅಂದ್ರೆ ನೀವು ಒಂಥರ ಈಗ ಹೇಳೋದನ್ನೇ ಒಂದು ಚಿತ್ರೀಕರಣವಾಗಿ ತೋರಿಸ್ಬಿಟ್ರೆ ಜನಗಳಿಗೆ ಅದು ವಿಜುವಾಲಿಟಿ ತುಂಬಾ ಬೇಗ ಅಟ್ರಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಅದೇ ತರ ಕೆಲಸಗಳನ್ನ ಮಾಡ್ಬೇಕು ಅಂತ ಅದನ್ನ ಮಾಡ್ತಾ ಇದ್ದೀನಿ. ಸೊ ಹಂತವಾಗಿ ಹೋಗ್ಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ಅದೇ ನೀವ್ ಹೇಳಿದಾಗೆ ಸ್ಟೆಪ್ ಒಂದೊಂದು ಮೆಟ್ಲನೆ ಇರ್ತಾ ಆದಷ್ಟು ಬೇಗ ಒಂದೊಳ್ಳೆ ಕೆಲಸಗಳು ನಿಮ್ಮಿಂದ ಸಾಕಷ್ಟು ಬರ್ತಾ ಹೋಗ್ಲಿ ಸರ್. ಸಾಕಷ್ಟು ಯುವ ವಿದ್ಯಾರ್ಥಿಗಳಿಗಾಗಿರ್ಬೋದು, ಕಲಿಕೆ ಆಸಕ್ತಿ ಇರೋವರಿಗೆ ನಿಮ್ಮ ಈ ಸಂಗೀತ ಅವ್ರಿಗೂ ದಾರಿ ಎಳೀರಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಟೈಮ್ ಅನ್ನ ನಮಗೆ ಕೊಟ್ಟು ನಿಮ್ಮ ಸಾಕಷ್ಟು ಅನುಭವದ ಮಾತುಗಳನ್ನು ನಮ್ಗೆ ಹಂಚ್ಕೊಟ್ಟಿದ್ದಕ್ಕಾಗಿ ಸರ್. ಥ್ಯಾಂಕ್ ಯು. ಬಹಳ ಸಂತೋಷ. ಇದು ಗಂಧದ ಬೀಡು ಬಹಳ ಅದ್ಭುತವಾದಂತ, ಯಾಕೆಂತಂದ್ರೆ ಇದು ನನಗೆ ಅದು ಆ ಹೆಸರುಗಳಲ್ಲೇ ನೋಡಿ, ಕೆಲವೊಂದ್ಸರಿ ಹೆಸರುಗಳಲ್ಲೇ ಆ ಕಾರ್ಯಕ್ರಮದ ವೈಶಿಷ್ಟ್ಯತೆ ಗೊತ್ತಾಗುತ್ತೆ. ಗಂಧದ ಬೀಡು ಅಂತ ಬಹಳ ಚೆನ್ನಾಗಿ ಹೆಸರು ಕೊಟ್ಟಿದ್ದೀರಿ. ಇದು ಸುಗಂಧಭರಿತವಾಗಿ ನಾಡಿನ ಮೂಲೆಗಳಲ್ಲಿ ತಲುಪಲಿ, ಹೊಸ ಗಾಯಕರು ಅಥವಾ ಶ್ರೇಷ್ಠ ಗಾಯಕರನ್ನ ಇಲ್ಲಿ ಕರೆಸಿ ನೀವು ಈ ತರದ ಒಂದು ಸಂದರ್ಶನವನ್ನು ಮಾಡಿ ಅವರ ವಿಚಾರಗಳನ್ನ, ಅವರ ಒಂದು ಸಿದ್ಧಾಂತಗಳನ್ನ ಎಲ್ಲರಿಗೂ ಪಸರಿಸುವಂತ ಕೆಲಸ ಮಾಡ್ತಾ ಇದ್ದೀರಿ. ತುಂಬಾ ಸಂತೋಷ. ಹಾಗೆ ಬುಕ್ ಬ್ರಹ್ಮದ ಎಲ್ಲ ಪದಾಧಿಕಾರಿಗಳಿಗೆ, ಹಾಗೆ ಇಲ್ಲಿ ಈ ಕಾರ್ಯಕ್ರಮನ ಆಯೋಜಿಸಿರುವಂತಹ ನಿಮಗಳಿಗೂ ಕೂಡ ನಾನು ಆಭಾರಿಯಾಗಿದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು.